ಇಲ್ಲಿ ರಂಗಭೂಮಿಗೆ ಇತ್ತು ಅಂತ ಯಾತಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಅಂದರೆ, ಗುಬ್ಬಿ ಕಂಪ್ನಿಗೆ ಅವ್ರ ನಿಷ್ಠೆ ಇತ್ತ ಅಥವಾ ಸುಬ್ಬಯ್ಯನಾಯ್ಡುಗಳ್ಗ ವೀರಣ್ಣ ಈ ಥರದ್ದು ಯಾವುದೋ ಒಂದಕ್ಕಿತ್ತ ಅಂತಂದರೆ ಖಂಡಿತ ಅಲ್ಲ. ಆವಾಗ ಬರ್ತಿದ್ದಂತಹ ಜನ ತಮ್ಮ ನಿಷ್ಠೆ ಇರ್ತಿದ್ದಿದ್ದು ರಂಗಭೂಮಿಗೋಸ್ಕರವಾಗಿ. ಭಾಳ ಮಜವಾಗಿದೆ ನೋಡಿ ಇದು. ಒಂದು ಊರಿಗೆ ಹೋಗ್ತಿದ್ವಿ, ಆ ಊರಿನ ಮುಖ್ಯಸ್ಥರುಗಳು ಯಾವುದೇ ಊರು ತಗೊಳ್ಳಿ ಬಂದು, ಓ ಏನಪ್ಪ ಹಿರಣ್ಯ ಮಿತ್ರವಂಡಿ ಬರ್ತಿದ್ಯೋ, ಸರಿ ಅನ್ನೋರು. ಅವ್ರ ಹತ್ರ ಹೋಗಿ ನಾವು ಅವ್ರ ಊರಿನ ಮುಖ್ಯಸ್ಥರು ಅಂತಂದರೆ ಆರ್ಥಿಕವಾಗಿ ಜೊತೆಗೆ ಆ ಊರಿನಲ್ಲಿ ಪ್ರಭಾವಿಶಾಲಿಯಾಗಿ ಇರ್ತಿದ್ದಂಥವ್ರು. ಅವ್ರನ್ನ ಹೋಗಿ ಕೇಳಿದ ತಕ್ಷಣ ಸಹಕಾರಕ್ಕೆ ನಿಲ್ಲೋರು. ಏನು ಲೈಸೆನ್ಸ್ ಕೊಡಿಸೋದು, ಜಾಗ ಕೊಡಿಸೋದು, ಆಮೇಲೆ ಒಂದು ಮನೆ ಬೇಕು, 40 ಜನ 50 ಜನ ಇರೋದಕ್ಕೆ ಒಂದು ಮನೆ ಬೇಕು, ಆ ಮನೆಯನ್ನು ಹುಡುಕೊಡೋದು, ಇದೆಲ್ಲವನ್ನೂ ಕೂಡ ಮಾಡೋರು. ಇದಿಷ್ಟು ಮಾಡಿದ ಮೇಲೆ ನಮ್ಮದೊಂದು 3 ತಿಂಗಳಲ್ಲಿ ಇರ್ತಿದ್ವಿ. ಆ 3 ತಿಂಗಳು ನಮ್ಮ ಕ್ಯಾಂಪ್ ಮುಗಿದ ಮೇಲೆ ನಮ್ಮ ಪ್ರಯೋಗ ಮುಗಿದೋಯ್ತು, ನಾವು ಹೊರಟೋಗ್ತಿದ್ವಿ. ಇನ್ನೊಂದು 6 ತಿಂಗಳು ಯಾವುದೋ ನಾಟಕದ ಕಂಪ್ನಿ ಆ ಊರಿಗೆ ಬರ್ತಿರಲಿಲ್ಲ, ತಿಪ್ಟೂರು ಅಥವಾ ಅರಸೀಕೆರೆ ಇದೇ ಒಂದು ಇಟ್ಕೊಂಡ್ರೆ. ನಂತರದಲ್ಲಿ ಗುಬ್ಬಿ ಕಂಪ್ನಿ ಬರೋದು. ಮತ್ತು ಆ ಗುಬ್ಬಿ ಕಂಪ್ನಿಯವ್ರು ನಮಗೊಂದು ಕಾಗದ ಬರೆದಿರೋರು ಅಥವಾ ನಮಗೆ ಸಿಕ್ಕಿದಾಗ ಕೇಳೋರು, ಏನು ಹಾಸನಾಶ ಇದು ಅರಸೀಕೆರೆ ಕ್ಯಾಂಪ್ ಚೆನ್ನಾಗಾಯ್ತಾ? ತುಂಬ ಚೆನ್ನಾಗಾಯಿತು. ಒಳ್ಳೆಯದು, ಜಾಗ ಗೀಗ ಎಲ್ಲ ಒಂದು ಕೆಲಸ ಮಾಡುವ, ಅವೆಲ್ಲ ಯಾಕೆ ಲೈಸೆನ್ಸ್ಗೆ ಎಲ್ಲ ತಲೆ ಕೆಡಿಸ್ಕೋತೀಯ? ಅಲ್ಲಿ ಈ ಥರ ಇದ್ದಾರೆ ನೋಡು, ವೆಂಕಟದಾಸಪ್ಪನವರು ಯಾರೋ ಇದ್ದಾರೆ, ಅವರದ್ದು ಲೆಕ್ಕ ಅವ್ರದ್ದು ನಾವು ಇದನ್ನೆಲ್ಲ ಕೊಟ್ಬಿಟ್ಟು ಮಂಡಿ ಇದೆ, ಆ ಮಂಡಿಲಿ ಹೋಗ್ಬಿಟ್ಟು ನೋಡು, ಮಿಕ್ಕಿದ ಕೆಲಸ ಎಲ್ಲ ಅವ್ರು ಮಾಡಿಕೊಡ್ತಾರೆ ಅಂತ ಅವ್ರಿಗೆ ಈ ಮ್ಯಾನೇಜರ್ ಹೇಳೋರು. ಅವ್ರು ಅಲ್ಲಿಗೆ ಹೋದರೆ ಅವ್ರು ಅಷ್ಟೂ ಮಾಡಿಕೊಡೋರು, ಆ ಕಂಪ್ನಿಗೆ ಮಾಡೋರು. ಹಿರಣ್ಯ ಮಿತ್ರ ಮಂಡಿಗೆ ನಾನು ಸಹಕಾರ ಕೊಟ್ಟಿದ್ದೀನಿ, ಗುಬ್ಬಿ ಕಂಪ್ನಿಗೆ ನಾನು ಸಹಕಾರ ಕೊಡಲ್ಲ ಅನ್ನೋದು ಯಾವತ್ತೂ ಅವ್ರು ಹೇಳ್ತಿರಲಿಲ್ಲ. ಯಾತಕ್ಕೆ ಅಂದರೆ ಅವ್ರಿಗೆ ರಂಗಭೂಮಿ ಉಳಿಬೇಕು, ರಂಗಭೂಮಿ ಬೆಳಿಬೇಕು, ರಂಗಭೂಮಿಗೆ ಅವರ ಆಸಕ್ತಿ ಇರೋದು. ಆ ರಂಗಭೂಮಿಯಲ್ಲಿ ಯಾವುದೇ ಕಂಪ್ನಿ ಬರಲಿ, ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಕಂಪ್ನಿ ಇಟ್ ಈಸ್, ಯಾರೋ ಅವ್ರಿಗೆ ಅಷ್ಟೂ ಜನಕ್ಕೆ ಅವರು ನಿಂತ್ಕೊಳ್ಳೋರು. ಈ ರೀತಿಯಾಗಿ ನಿಂತ್ಕೊಳ್ಳೋದು ಅಷ್ಟೇ ಅಲ್ಲದೆ ಆ ಊರಿನ ಸಮಸ್ಯೆಗಳನ್ನು ನಾಟಕಕಾರರಿಗೆ ಅಥವಾ ನಾಟಕದ ಮಾಲೀಕರಿಗೆ ಹೇಳಿ, ಇದನ್ನು ನೀನು ಆ್ಯಡ್ ಮಾಡ್ಬೋದು, ಇದನ್ನು ಸೇರಿಸ್ಕೋ, ಇಲ್ಲಿ ಈ ರೀತಿ ನಡೀತಿದೆ, ಇದನ್ನು ಭಾಳ ಚೆನ್ನಾಗಿ ಹೇಳ್ಕೊಡೋರು. ನೋಡಿ, ಕೆಲವೊಮ್ಮೆ ಕೆಲವು ಆಶ್ಚರ್ಯದ ಸಂಗತಿಗಳು ಅಂತಂದರೆ, ಲಂಚಾವತಾರನ ಮಾಸ್ಟರ್ ಹಿರಣ್ಣಯ್ಯನವ್ರು ಬರೆದ್ರು 52-53 ಇಸ್ವಿ. ಲಂಚ ಸ್ವತಂತ್ರ ಬಂದು ಇನ್ನೂ ತಾರುಣ್ಯ ನಮ್ಮ ದೇಶಕ್ಕೆ. ಲಂಚ ಇನ್ನೂ ಏನು ಅಂತ ಯಾರಿಗೂ ಗೊತ್ತಿತ್ತಿಲ್ಲ, ಲಂಚ ಅನ್ನೋ ಪದವನ್ನೇ ಯಾರೂ ಕೇಳಿತ್ತಿಲ್ಲ. ಇನ್ಫ್ಯಾಕ್ಟ್ ಅವತ್ತಿನ ದಿನ ನಾನು ಭಾಳ ಸಲ ಜ್ಞಾಪಿಸ್ಕೊತಾ ಇರ್ತೀನಿ, ಈ ಕಚೇರಿಗಳಿಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ನ ಕೊಟ್ಟು ನಮಗೇನೋ ಒಂದು ಆಗಬೇಕು ಕೆಲಸ, ಗೌರ್ಮೆಂಟ್ ಕೆಲಸ ಅಂದಾಗ ಕಚೇರಿಗೆ ಒಂದು ಅಪ್ಲಿಕೇಶನ್ ಕೊಡ್ತೀವಿ, ಅರ್ಜಿ ಹಾಕ್ತಿದ್ರು ಆವಾಗಲೂ. ಆ ಅರ್ಜಿಯನ್ನು ಹಾಕಿ ಅಲ್ಲಿ ಗುಮಾಸ್ತರು ಯಾರೋ ಒಬ್ಬರು ಇರೋರು ಸೀಲ್ ಹಾಕೋರು, ಅದನ್ನು ಇನ್ನೊಬ್ಬರು ಅಧಿಕಾರಿಗಳು ಬರೋರು ಸೈನ್ ಮಾಡೋರು, ಇವೆಲ್ಲವೂ ನಡೆದು ಬಿಡೋದು. ಇದು ನಡೆದ ಮೇಲೆ ಆ ಅಧಿಕಾರಿಗಳು ಸೀಲು ಸೈನು ಎಲ್ಲ ಹಾಕ್ಬಿಟ್ಟು ನಮ್ಮ ಕೈಗೆ ಅದನ್ನು ಅರ್ಜಿ ಕೊಟ್ಟ ಮೇಲೆ ಆ ಅರ್ಜಿದಾರ ಹೋಗಿ ಆ ಅಧಿಕಾರಿಗೆ, ಬರ್ತೀರಾ ಒಂದು ಲೋಟ ಕಾಫಿ ಕುಡಿಯೋಣ ಅಂತಂದರೆ ಕಣ್ಣೆದುರಿಗೆ ಅರ್ಜಿ ಹರಿದಾಕ್ಬಿಡೋರು. ನೀನು ಕೊಡೋ ಒಂದು ಕಾಫಿಗೋಸ್ಕರ ಈ ಕೆಲಸ ಮಾಡಿದೆ ಅಂತ ಅಂದ್ಕೊಂಡ್ಯಾ? ಏನು ಲಂಚ ಕೊಡೋಕ್ಕೆ ಬಂದಿದ್ಯಾ ನನಗೆ? ಏನು ನನಗೆ ಕಾಫಿ ಕೊಟ್ಟು ಕೊಂಡ್ಕೋತೀಯ ನೀನು? ಈ ರೀತಿ ಸಂಬಳ ಕೊಡ್ತಾ ಇದೆ ಸರ್ಕಾರ ನನಗೆ, ಏನಂತ ಅಂದ್ಕೊಂಡಿದೀಯಾ ಅಂತ ಎದ್ದು ಬಿಡೋರು, ಮೈ ಮೇಲೆ ಬಿದ್ದು ಬಿಡೋರು, ಗಲಾಟೆ ಆಗೋದು. ಇಂಥ ಸಮಯದಲ್ಲಿ ಅಂದರೆ ಲಂಚ ಇರಲೇ ಇಲ್ಲ ಅನ್ನೋದು ಎಷ್ಟು ಜಗಜ್ಜಾರಿಯಾಗಿತ್ತು ಅಂತಂದರೆ, ಇಷ್ಟು ಈ ಥರದ ಪ್ರಸಂಗಗಳು ನಡೀತಿತ್ತು. ಇಂಥ ಸಮಯದಲ್ಲಿ ಬಳ್ಳಾರಿಯಲ್ಲಿ ನಮ್ಮ ತಂದೆ ಅಜ್ಞಾತವಾಸದಲ್ಲಿದ್ದರು. ನಾಟಕದ ಕಂಪನಿ ಆರಂಭ ಆಗಿಲ್ಲ, ಅಪ್ಪಿಲ್ಲ ಅಮ್ಮಿಲ್ಲ, ಸರಿ ಅಲ್ಲೇ ಎಲ್ಲೋ ಯಾರದ್ದೋ ಮನೇಲಿರೋದು. ಆವಾಗ ಬಳ್ಳಾರಿ ಬೀಚಿಯವರು, ಆಮೇಲೆ ಇನ್ನೊಬ್ಬರು ಭಾಸ್ಕರ್ ಪಂತುಲು ಅವರು, ಈ ರೀತಿಯ ಒಂದಷ್ಟು ಜನದ ಸ್ನೇಹ ಇತ್ತು. ಆ ಸ್ನೇಹದಿಂದ ಅವರೆಲ್ಲರೂ ಜೊತೆಗೆ ಇಟ್ಕೊಂಡಿದ್ದರು. ಇವರು ಅಲ್ಲೆಲ್ಲೋ ಒಂದು ಕಡೆ ವಾಸವಾಗಿ ಇದ್ಕೊಂಡಿದ್ದಾಗ ಭೀಮಪ್ಪ ಶೆಟ್ಟಿ ಅಂತ ಒಬ್ಬರು ಅಡ್ವೊಕೇಟ್, ಆ ಅಡ್ವೊಕೇಟ್ ಆಗಿದ್ದವರು ಬಳ್ಳಾರಿಯಲ್ಲಿ ಕರೆದುಬಿಟ್ಟು, ಅಲ್ಲೇ ಬಾರೋ ಇಲ್ಲಿ ನೀನು ನರಸಿಂಹಮೂರ್ತಿ ಅಂತ 20 ವರ್ಷದ ಹುಡುಗ, ಒಂದು ಆರ್ಟಿಕಲ್ ಕೊಟ್ಬಿಟ್ಟು, ಈ ಆರ್ಟಿಕಲ್ ಓದು, ನಿನ್ನ ಅಭಿಪ್ರಾಯ ಹೇಳು. ಏನದು ಅಂತಂದರೆ, ಯಾರೋ ಒಬ್ಬರು ಒಂದು ಆರ್ಟಿಕಲ್ ಬರೆದಿದ್ರಂತೆ, ಮಹಾರಾಷ್ಟ್ರದಲ್ಲೂ ಎಲ್ಲೂ ನಡೆದಂಥ ಒಂದು ಘಟನೆ, ಮಹಾರಾಷ್ಟ್ರ ಅಕ್ಕಪಕ್ಕ ಅಥವಾ ಎಲ್ಲೋ ನಡೆದಿತ್ತಂತೆ. ಏನು, ಒಬ್ಬ ಸರ್ಕಾರಿ ಅಧಿಕಾರಿ ಸಣ್ಣದಾಗಿ ಕಿರುಕುಳ ಶುರುವಾಗಿತ್ತಂತೆ ಕಚೇರಿ. ಸುತ್ತಮುತ್ತ ಇದ್ದವರೆಲ್ಲರೂ ಒಂದು ಸ್ವಲ್ಪ ದುಷ್ಟತನದಿಂದ ಬಿಹೇವ್ ಮಾಡ್ತಾಯಿದ್ರು. ಇವನೊಬ್ಬ ನಿಷ್ಠಾವಂತವಾಗಿ ಕೆಲಸ ಮಾಡ್ತಾಯಿದ್ದ.
ಆ ನಿಷ್ಠಾವಂತನಾಗಿದ್ದನಿಂದ ಅವ್ರಿಗೆಲ್ರಿಗೂ ತೊಂದರೆ ಆಗ್ತಾ ಇತ್ತಂತೆ. ಆ ತೊಂದರೆಯನ್ನು ಸಹಿಸ್ಕೊಳ್ಳೋಕ್ಕಾಗದೆ ಇವನಿಗೆ ಕಾಟವನ್ನು ಕೊಟ್ಟು ಕಡೆಗೆ ಅವನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದ. ಈ ಘಟನೆಯನ್ನು ಅವ್ರು ಕೊಟ್ಬಿಟ್ಟು ಈ ಆರ್ಟಿಕಲ್ನ ಬರೀ ಓದೋದು. ಏನಿದಕ್ಕ ಇದನ್ನು ಲಂಚಕ್ಕೆ ಇಟ್ಕೊಂಡು ಒಂದು ನಾಟಕ ಬರೀ ನೀನು. ಲಂಚನಾ? ಹೌದು, ಬರೀ. ಎಲ್ಲಿದೆ? ಏನು ಬರೆಯೋದು ಲಂಚದ ಬಗ್ಗೆ? ಏನು ನಡೀತಿದೆ? ಎಲ್ಲಿ ನಡೀತಿದೆ? ಲಂಚವೇ ಇಲ್ವಲ್ಲ. ಆವಾಗ ಭೀಮಪ್ಪ ಶೆಟ್ಟಿಯವರು, ನೀನು ಇವತ್ತಿನ ಯೋಚನೆ ಮಾಡಬೇಡ, ನಾಟಕಕಾರನಿಗೆ ಮುಂದಾಲೋಚನೆ ಇರಬೇಕು, ದೂರದೃಷ್ಟಿ ಇರಬೇಕು, ದೂರಾಲೋಚನೆ ಇರಬೇಕು. ಅಲ್ಲಿ ನಿಂತ್ಕೊಂಡು ಅದನ್ನು ನೋಡು, ಇನ್ನೊಂದು 10 ವರ್ಷ ಬಿಟ್ಟು ನೋಡು ಲಂಚ ಯಾವ ಮಟ್ಟಕ್ಕೆ ಬೆಳೆಯುತ್ತೆ ನಮ್ಮ ರಾಷ್ಟ್ರವನ್ನು. ಯಾಕಂದರೆ ಇದು ನಮಗೆ ಭಾಳ ಅಗ್ಗದಲ್ಲಿ ತುಂಬ ಸುಲಭವಾಗಿ ಸಿಕ್ಕಿರುವಂಥ ಸ್ವತಂತ್ರ. ಇದರ ಬೆಲೆ ಜನಕ್ಕಿನ್ನೂ ಅರ್ಥವಾಗಿಲ್ಲ. ಯಾರ್ಯಾರೋ ಎಲ್ಲೆಲ್ಲೋ ತ್ಯಾಗಗಳನ್ನು ಮಾಡಿದ್ದಾರೆ. ಆ ತ್ಯಾಗ ಯಾರ್ಯಾರೋ ಮಾಡಿರೋ ತ್ಯಾಗಕ್ಕೆ ಅದರ ಬೆಲೆ ಇವ್ರು ಯಾರಿಗೂ ಅರ್ಥವಾಗಿಲ್ಲ. ಯು ಆರ್ ಗೋಯಿಂಗ್ ಟು ಸಿ ಎ ಡಿಫ್ರೆಂಟ್ ಇಂಡಿಯಾ ಇನ್ ಅನದರ್ 10 years, ಒಂದು 2 ಡಿಕೇಡಲ್ಲಿ. ಆವಾಗ ನಿನ್ನ ನಾಟಕ ಪ್ರಯೋಗಕ್ಕೆ ಭಾಳ ಅದ್ಭುತವಾಗಿರುತ್ತೆ. ಬರೀ ನಾಟಕನ ಅಂತ ಲಂಚಾವತಾರ ಬರೆದಿದ್ದು ಅವಾಗ ಬರೆದ್ರು. 52ರಲ್ಲಿ ಒಂದು 2-3 ಸಿಟ್ಟಿಂಗ್ ಆಯಿತು. ಬೀಚಿಯವರು ಆಮೇಲೆ ಭೀಮಪ್ಪ ಶೆಟ್ಟರು ಎಲ್ಲ ಕೂತ್ಕೊಂಡ್ರು, ನಾಟಕ ಕೇಳಿದ್ರು. ಚೆನ್ನಾಗಿದೆ, ಇದನ್ನು ಆ್ಯಡ್ ಮಾಡು, ಅದಕ್ಕೆ ಆ್ಯಡ್ ಮಾಡು ಅಂದರು. ಆಯಿತು. ನಾಟಕ ಏನೋ ಬರ್ಕೊಂಡಿದ್ದಾರೆ, ಆಡೋಕ್ಕೆ ಜಾಗ ಇಲ್ಲ, ಕಂಪ್ನಿ ಇಲ್ಲ, ಕಲಾವಿದರಿಲ್ಲ, ಏನಿಲ್ಲ, ಸುಮ್ಮನೆ ಬರೆದ್ರು, ಇಟ್ಟರು. ಟೈಮ್ ಪಾಸ್ಗೋಸ್ಕರ ಬರೆದಿದ್ದು ನಾಟಕ. 58 ತನಕ ಅದ್ರ ಪ್ರಯೋಗ ಆಗಿತ್ತಿಲ್ಲ. 58ರಷ್ಟೊತ್ತಿಗೆ ಲಂಚ ಚೆನ್ನಾಗಿ ಬೆಳೆದಿತ್ತು. ಅದನ್ನು ನಮ್ಮ ಅಪ್ಪ ಯಾವಾಗಲೂ ಹೇಳೋರು. ಇಷ್ಟೋ 11,000 ನಾಟಕ ನಡೆದಿದೆ ನಿಮ್ಮದು, ಲಂಚ ನಿಂತೋಯ್ತಾ ಅಂತ ಕೇಳಿದ್ದಕ್ಕೆ, ನಿಂತಿದೆ, ಭದ್ರವಾಗಿ ನಿಂತಿದೆ ಅಂತ. ನಮ್ಮ ದೇಶದಲ್ಲಿ ಲಂಚ ಭದ್ರವಾಗಿ ನಿಂತಿದೆ, ಅದಕ್ಕೆ ಲಂಚ ಅವತಾರ ನಡೀತಿದೆ ಅಂತ. ಈ ನಾಟಕನ 58ರಲ್ಲಿ ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ಇಂತಿಂಥ ಪ್ರಸಂಗಗಳನ್ನು ನಾವು ಕೇರಳ ಮಿತ್ರಮಂಡಳಿಯಲ್ಲಿ ಎದುರಿಸ್ತಿದ್ವಿ. 58ರಲ್ಲಿ ದೇವದಾಸಿ, ಎಚ್.ಎಂ. ನಾಯಕ, ಅಷ್ಟೊತ್ತಿಗೆ ನಿರ್ಣಯ ಮಿತ್ರಮಂಡಳಿ ಆರಂಭ ಆಯಿತು. ಆರಂಭವಾದ ದಿನಗಳಿಂದ ಪ್ರಯೋಗಗಳು ನಡೀತಾನೇ ಇದ್ದು. 58ರಲ್ಲಿ ದೇಸಿಯ ವಿದ್ಯಾಶಾಲೆ ಶಿವಮೊಗ್ಗ ನಾಟಕ ದೇವದಾಸಿ ನಡೀತಾ ಇದೆ. ಅಷ್ಟೊತ್ತಿಗೆ ಈ ಸರ್ಕಸ್ ಕಂಪನಿಗಳು ಬರೋದು. ಸಾಮಾನ್ಯವಾಗಿ ಒಂದೂರಲ್ಲಿ ನಾಟಕದ ಕಂಪನಿಗೆ ವಿರುದ್ಧವಾಗಿ ಏನಾರೋ ಒಂದು ನಡೀತಿತ್ತು ಅಂತಂದರೆ, ಮನೋರಂಜನೆಯ ಮುಖಾಂತರವಾಗಿ ನಡೀತಿದ್ದಿದ್ದು ಅಂದರೆ ಸರ್ಕಸ್ನವರೊಬ್ಬರೇ ನಮಗೆ ಅಡ್ಡಿ ಆಗ್ತಿದ್ದಿದ್ದು. ಯಾಕಂದರೆ ಅವ್ರದ್ದು ಒಂದು 2,000 ಜನ, 1,500 ಜನ ಕೂತ್ಕೊಳ್ಳೋಕ್ಕೆ ನಾವು ಒಂದು 700-800 ಕುರ್ಚಿ ನಾವು ಹಾಕಿರ್ತಿದ್ವಿ. ಒಂದು 800 ಜನ, 900 ಜನ ನಾಟಕ ನೋಡ್ಬೋದು ಅಂತ. ಈ ಸರ್ಕಸ್ನವ್ರು 2,500 ಜನ ಹಿಡಿಸೋಂಥ ಒಂದು ದೊಡ್ಡ ಡೇರೆ ಕಟ್ಕೊಂಬಿಡೋರು. ಸೊ ನಿಮಗೆ ಅರ್ಧಕ್ಕರ್ಧ ಜನ ಅಲ್ಲಿ ಆ ಸರ್ಕಸ್ ನೋಡೋಕ್ಕೆ ಆಸಕ್ತರು ಹೊರಟೋಗೋರು. ಸೊ ಲಾಸ್ ಆಗೋದು ಕಂಪ್ನಿಗಳಿಗೆ. ಸರಿ, ಆ ಸರ್ಕಸ್ ಬಂತು, ಕಮಲಾ 3 ರಿಂಗ್ ಸರ್ಕಸ್ ಅಂತ. ಈ ಕಮಲಾ 3 ರಿಂಗ್ ಸರ್ಕಸ್ ಅನ್ನೋದು ಹೊಸ ಪ್ರಯೋಗ ಆವತ್ತಿನ ಕಾಲಕ್ಕೆ, 58ನೇ ಇಸ್ವಿಗೆ. ಏನದು ಅಂತಂದರೆ, ಸಾಮಾನ್ಯವಾಗಿ ನಾವೆಲ್ಲ ನೋಡಿರ್ತೀವಿ, ಒಂದು ಸರ್ಕಸ್ ನಡಿಬೇಕಾದ್ರೆ ಒಂದು ರಿಂಗ್ ಇರುತ್ತೆ. ಆ ರಿಂಗ್ ಒಳಗೆ ಅವ್ರದ್ದು ಆಟಗಳೆಲ್ಲ ನಡೆಯುತ್ತೆ. ಆ ಆಟಗಳು ಎಲ್ಲ ಏನೇನು ಸರ್ಕಸ್ ಎಲ್ಲ ಮಾಡ್ತಾರೆ ಅದೆಲ್ಲ ಆ ರಿಂಗ್ ಒಳಗೆ ನಡೆಯುತ್ತೆ. ಈ ಕಮಲಾ 3 ರಿಂಗ್ ಸರ್ಕಸ್ನವ್ನು ಏನು ಮಾಡಿದ್ದ, ಹೊಸ ಪ್ರಯೋಗ ಮಾಡೋಕ್ಕೆ ಅಂತ ಹೇಳಿ ದೊಡ್ಡ ಹಿಂಡು ತೊಗೊಂಬಂದ್ಬಿಟ್ಟಿದ್ದ ಸರ್ಕಸ್. 3 ಸರ್ಕಸ್ ಕಂಪನಿಯನ್ನು ಸೇರಿಸಿ ಒಂದು ಕಂಪನಿ ಮಾಡ್ಕೊಂಡಿದ್ದ. ಮಾಡಿ 3 ರಿಂಗ್ ಹಾಕಿದ್ದ, 1, 2, 3. ಈ 3 ರಿಂಗಲ್ಲೂ ಸೈಮಲ್ಟೇನಿಯಸ್ ಆಗಿ, ಸಿಂಕ್ರೊನೈಸ್ಡ್ ಆಗಿ ಒಂದೇ ಇವೆಂಟ್, ಒಂದೇ ಸರ್ಕಸ್ಸು ಇಲ್ಲೂ ನಡೆಯೋದು, ಇಲ್ಲೂ ನಡೆಯೋದು, ಇಲ್ಲೂ ನಡೆಯೋದು. ಇದು ಸಿಂಕ್ರೊನೈಸ್ಡ್ ಆಗಿ ನಡೆಯೋದು. ಅದಕ್ಕೆ ಇನ್ನೊಂದಷ್ಟು ಜನ ಕಲಾವಿದರು ಇಲ್ಲಿ ಒಂದು ಪ್ರಯೋಗ. ಇದು 3,000 ಜನ ಕೂತ್ಕೊಳ್ಳೋಬೋದು, ಒಂದು 9,000 to 10,000 ಜನ ಇಲ್ಲಿ ಬೇಕಾದ್ರೂ ನೋಡ್ಬೋದು, ಈ ರಿಂಗಲ್ಲೂ ನೋಡ್ಬೋದು, ಈ ರಿಂಗಲ್ಲೂ ನೋಡ್ಬೋದು. ಇದ್ರ ಜೊತೆಗೆ ಆಕಾಶಕ್ಕೊಂದು ಲೈಟ್ ಬಿಡೋದು ಅಂತಂದಿದ್ದ ಅವನು. ಮೇಲಕ್ಕೆ ಅದನ್ನು ಫೋಕಸ್ ಮಾಡಿಬಿಟ್ಬಿಡೋನು. ಅದನ್ನು ಹಿಂಗೆ ತಿರುಗಿಸ್ತಾ ಹೋಗ್ಬಿಟ್ರೆ ಶಿವಮೊಗ್ಗದಿಂದ ಹಿಡಿದು ಭದ್ರಾವತಿ ತನಕ ಲೈಟ್ ಕಾಣೋದು. ಅದೆಲ್ಲ ಆಕರ್ಷಣೆಗಳು. ಈ ಆಕರ್ಷಣೆಯ ಮಧ್ಯದಲ್ಲಿ ದೇವದಾಸಿಗೆ 20 ರೂಪಾಯಿ 30 ರೂಪಾಯಿ ಕಲೆಕ್ಷನ್ ಇಳಿದುಬಿಡ್ತು. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. ಕರೆಕ್ಟಾಗಿ ಹೇಳಬೇಕು ಅಂತಂದರೆ, ನಮಗೆ ಊಟಕ್ಕೆ ನಾವಲ್ಲಿ ನಾಟಕದ ಕಂಪ್ನಿಯಲ್ಲಿ ಸಾಮಾನ್ಯವಾಗಿ ಬುಕ್ಕಿಂಗ್ ಆಫೀಸ್ ಕಲೆಕ್ಷನ್ ಅಂತ ಕರಿತೀವಿ. ಅಂದರೆ ಟಿಕೆಟ್ ಕಲೆಕ್ಷನ್ನು. ಬುಕ್ಕಿಂಗ್ ಆಫೀಸಲ್ಲಿ ದುಡ್ಡು ಎಷ್ಟಾಗಬೇಕಪ್ಪ ಅಂದರೆ, ಅವತ್ತಿಂದು ನಮ್ಮದು ಊಟದ ಖರ್ಚು ಹುಟ್ಟಲೇಬೇಕು ಫಸ್ಟ್. ಅದಾದಮೇಲೆ ಪ್ರಯೋಗ ಅಂದರೆ ಪ್ರಚಾರ. ಇವೆರಡೂ ಹುಟ್ಟುತ್ತಾ ಇದೆ ಅಂತಂದರೆ ಕಂಪ್ನಿ ನಡೀತಿದೆ ಅಂತ. ಅದಾದಮೇಲೆ ಸಂಬಳದ ಬಿಡುವ ನೋಡೋಣ, ಯೋಚನೆ ಮಾಡೋಣ ಅನ್ನೋರು.
ಇಷ್ಟರ ಮಟ್ಟಿಗೆ ಇದ್ದಂಥದ್ದು 20 ರೂಪಾಯಿ 30 ರೂಪಾಯಿ ಕಲೆಕ್ಷನ್ಗೆ ಇಳಿದು ಬಿಟ್ಟರೆ ಊಟದ ದುಡ್ಡು ಹುಟ್ಟುತ್ತಿಲ್ಲ, ಕಂಪ್ನಿ ಮನೆ ನಡೀತಿಲ್ಲ ಅಂತ ಆದರೆ ಹೇಳ್ತು. ಸರಿ, ಏನು ಮಾಡೋದು? ಯೋಗ ನರಸಿಂಹಮೂರ್ತಿ ನಮ್ಮಪ್ಪನ ಕರೆದು, ಅಲ್ಲೋ ಅಣ್ಣ, ಈ ಪ್ರತಿದಿನ ಅಲ್ಲೇ ಕೂತಿರೋರು, ಒಟ್ಟೊಟ್ಟಿಗೆ ಇರೋರು ಎಲ್ಲರೂ ಕೂತ್ಕೊಂಡು ನಾಟಕಗಳನ್ನ ಡಿಸ್ಕಸ್ ಮಾಡೋರು. ಯೋಗ ನರಸಿಂಹಮೂರ್ತಿ ಕಳ್ಬಟ್ಟಿ ಅಂತ ಒಂದು ನಾಟಕ ಬರೆದಿಟ್ಕೊಂಡಿದ್ರು, ಚಿರಂಜೀವಿ ಕಳ್ಬಟ್ಟಿ ಅಂತ, ನಮ್ಮಪ್ಪ ಈ ಲಂಚಾವತಾರ, ಇದೇ ರೀತಿ ಎಲ್ಲ ನಾಟಕಗಳನ್ನ ರೀಡಿಂಗ್ ಮಾಡೋದು, ಆಮೇಲೆ ಸಣ್ಣದಾಗಿ ಅದು ಕರೆಕ್ಷನ್ಸ್ ಮಾಡ್ಕೊಳ್ಳೋದು, ಇದು ಹೇಗಿದೆ ನೋಡು, ಈ ಸೀನ್ ಹೇಗಿದೆ ನೋಡು, ಇದಕ್ಕೊಂದು ಹಾಡು ಬರಿ ಅನ್ನೋದು, ಇವೆಲ್ಲ ನಡೀತಾನೇ ಇರೋದಲ್ಲ. ನಮ್ಮಪ್ಪಂಗೆ ಅಷ್ಟೊತ್ತಿಗಾಗಲೇ ದೇವದಾಸಿ, ಎಚ್ ಎಮ್ ನಾಯಕ, ಇದರಲ್ಲೆಲ್ಲ ದೇವದಾಸಿಲಿ, ಆಮೇಲೆ ಎಚ್ ಎಮ್ ನಾಯಕರಿ ಪ್ರಾಯಶಃ ಸದಾರ ಮೇಲೆ, ಎಚ್ ಎಮ್ ನಾಯಕಲ್ಲಿ ಆಡ್ತಿರಲಿಲ್ಲ, ಸಣ್ಣ ಪುಟ್ಟ ರಾಜಕೀಯದ ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿದರು. ಅದೊಂಚೂರು ಜನಕ್ಕೆ ಇಷ್ಟವಾಗಕ್ಕೆ ಶುರುವಾಗಿತ್ತು. ಅಂದರೆ ಒಂದು ಟೆಸ್ಟ್ ಡೋಸ್, ಪೆನ್ಸಿಲಿನ್ ಕೊಟ್ಟಾಗ ಕೊಡ್ತೀವಲ್ಲ, ಆ ರೀತಿಯ ಟೆಸ್ಟ್ ಡೋಸ್ನ ಕೊಟ್ಕೊಂಡು ಬಂದಿದ್ದರು. ಅದು ಸಕ್ಸಸ್ಫುಲ್ಲಾಗಿ ನಡೆದುಬಿಟ್ಟಿತ್ತು. ಸೊ ಯೋಗ ನರಸಿಂಹಮೂರ್ತಿ ವಾಸ್ ದ ಪರ್ಸನ್ ಹೂ ಕಾಟ್ ಇಟ್ ದೇರ್. ಅಣ್ಣ, ಲಂಚ ತಗೋ, ರಾಜಕೀಯದ ಮಾತುಗಳು ಜನಕ್ಕೆ ಇಷ್ಟ ಆಗ್ತಾ ಇದೆ, ಪ್ರಯೋಗ ಮಾಡೋಣ. ಹಾಗೆ ಹುಟ್ಟಿದ ನಾಟಕ ಲಂಚಾವತಾರ. ಅವತ್ತಿನ ದಿನ ಲಂಚಾವತಾರವನ್ನು ತಗೊಂಡ್ರು, ತೆಗೆದುಬಿಟ್ಟು ನೋಡಿ ಎಲ್ಲ ಮಾಮೂಲಾಗಿ ಎಲ್ಲ ಪಾರ್ಟ್ಗಳು ಎಲ್ಲ ಡಿಸೈಡ್ ಆಯಿತು, ಇದಿದು ಅಂತ. ಸಡನ್ನಾಗಿ ಒಂದು ನಮ್ಮಲ್ಲಿ ಆ ಫಸ್ಟ್ ಪೋಸ್ಟರ್ನ ಇಟ್ಟಿದ್ದೆ, ಆ ಪೋಸ್ಟರ್ ಎಲ್ಲೋ ಹೋಯ್ತು ಗೊತ್ತಿಲ್ಲ ನನಗೆ. ಮಾಸ್ಟರ್ ಹಿರಣ್ಣಯ್ಯ ವಿಶ್ವನ ಪಾತ್ರದಲ್ಲಿ ಇಂತಿತ್ತು. ವಿಶ್ವ ಅಂತಂದರೆ ರಾಮಣ್ಣ ಅಂತ ಏನು ಲಂಚ ತಗೊಳ್ಳೋ ಅಧಿಕಾರಿ ಇರ್ತಾನೆ, ಅವನಿಗೊಬ್ಬ ತಮ್ಮ ಇರ್ತಾನೆ, ಅವನೇನು ಕೆಲಸ ಮಾಡ್ತಿರಲ್ಲ, ಮನೆಯಲ್ಲಿ ಇರ್ತಾನೆ. ಅಪ್ಪ ಅವ್ರ ಅಣ್ಣ ಲಂಚ ತಗೊಳ್ಳೋಕೆ ಶುರು ಮಾಡಿದ ಮೇಲೆ ಇವನಿಗೆ ನಿಯತ್ತಿಗೆ ನಮ್ಮ ಅಣ್ಣ ಲಂಚ ತಗೊಳ್ಳೋದು ಇಷ್ಟವಾಗದೆ ಅವನು ಕಡಲೆಪುರಿ ಮಾರ್ಕೊಂಡು ಜೀವನ ಮಾಡ್ತೀನಿ ಅಂತ ಹೋಗ್ತಾನೆ. ಅಷ್ಟೇ ಅವನ ಪಾತ್ರ ಇದ್ದಿದ್ದು. ಸಡನ್ನಾಗಿ ನೋಡ್ಕೋತಾರೆ ನಮ್ಮ ತಂದೆ ಎಲ್ಲ, ಯೋಗ ನರಸಿಂಹಮೂರ್ತಿ ಇದ್ದವರಲ್ಲೋ, ಅಣ್ಣ ರೋಡ್ ಸೀನೇ ಇಲ್ವಲ್ಲೋ ನಾಟಕಕ್ಕೆ. ನಮ್ಮಲ್ಲಿ ಈ ಹೊಸ ಪ್ರಯೋಗ ಇವಾಗ ಏನು ಶುರುವಾಗಿದೆ ನಮ್ಮ ಹವ್ಯಾಸಿಗರಲ್ಲಿ, ಪ್ರಾಪ್ಸ್ನ ಚೇಂಜ್ ಅಲ್ಲಲ್ಲೇ ಮಾಡ್ತೀವಿ. ಆ ಪ್ರಾಪ್ಸ್ ಚೇಂಜ್ ಮಾಡೋದು, ಆಮೇಲೆ ಪರ್ದೆಯನ್ನು ಬಿಡೋದು, ಪರ್ದೆ ತೆಗೆಯೋದು, ಸೆಟ್ಸ್, ಈ ಥರದ್ದೆಲ್ಲ ಏನಿಲ್ಲ, ಒಂದೇ ಸೆಟ್ಟು. ಅದು ಈ ಪ್ರಯೋಗಗಳಿರಲಿಲ್ಲ. ವೃತ್ತಿ ರಂಗಭೂಮಿಯಲ್ಲಿ ನೀವು ನೋಡಿದ್ರೆ ಸೆಟ್ಸ್ ಇರೋದು, ರೋಡ್ ಪರ್ದೆ ಬಿಡೋರು, ಆಮೇಲೆ ಗಾರ್ಡನ್ ಅಂತಿತ್ತು ಅಂತಂದರೆ ತೋಟದ್ದು, ಅದನ್ನೊಂದು ಪರ್ದೆ ಬಿಡೋರು. ಈ ಪರ್ದೆಗಳು ಮುಂದೆ ನಡೆಯುವಂಥದ್ದು. ಇದರಿಂದ ಎರಡು ಅನುಕೂಲವಾಗೋದು. ಒಂದೇನಪ್ಪ ಅಂತಂದರೆ ಹಿಂದ್ಗಡೆ ಇರೋ ಸೆಟ್ ಚೇಂಜ್ ಮಾಡೋಕ್ಕೆ ಟೈಮ್ ಸಿಗೋದು, ಈ ರೋಡ್ ಪರ್ದೆ ಎಷ್ಟಾಗುತ್ತೋ ಅಷ್ಟು ನಡೆಯೋದು. ಅದನ್ನು ಮಾಡಬೇಕು ಅಂತಂದಾಗ ರೋಡ್ ಸೀನ್ ಇಲ್ಲ, ಬರದೇ ಇಲ್ಲ. ಸರಿ, ಅವತ್ತು ದಿನ ಕೂತ್ಕೊಂಡ್ಬಿಟ್ಟು ಇದಕ್ಕಿದ್ದಾಗೆ ಕೂತ್ಕೊಂಡು ಬರೆಯೋಣ ಹಾಗಾದರೆ ಅಂಥೇಳಿ ದತ್ತು ದಣಿ ಅನ್ನೋ ಒಂದೆರಡು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದು ಅವತ್ತು, ಒಂದು ವಾರಕ್ಕೆ ಮುಂಚೆ ಮಾಡಿದ್ರು. ಇದರಲ್ಲಿ ನಮ್ಮಪ್ಪ ಏನು ಮಾಡಿದ್ರು, ಒಂದು ಸ್ವಲ್ಪ ಜಾಸ್ತಿ ವಿಡಂಬನೆಯನ್ನು ಬಳಸೋಕ್ಕೆ ಶುರು ಮಾಡಿದ್ರು. ಆ ದಣಿ ದತ್ತು ಇವರಿಬ್ಬರು ಕ್ಯಾರೆಕ್ಟರ್ ಮಧ್ಯದಲ್ಲಿ ವಿಡಂಬನೆಯನ್ನು ಇಟ್ಕೊಂಡ್ರು, ರಾಜಕೀಯದ ಮಾತುಗಳನ್ನ ಹಾಕೋಕ್ಕೆ ಒಂದು ಸ್ವಲ್ಪ ಅವಕಾಶಗಳನ್ನ ಇಟ್ಕೊಂಡ್ರು. ಅದು ಮೇನ್ ನಾಟಕದ ವಸ್ತುಗಿಂತ ಒಂದು ಸ್ವಲ್ಪ ಹೊರತಾಗಿರೋದು. ಅದು ಹೊರಗಾಗಿ ನಿಂತ್ಕೊಂಡು ಅಲ್ಲಿ ನಾಟಕವನ್ನು ನಡೆಸ್ಕೊಂಡು ಹೋಗ್ತಿರೋದ್ರಿಂದ, ಅಣ್ಣ ಇದು ಇನ್ಯಾರೂ ಮಾಡೋಕ್ಕಾಗಲ್ಲ ಕಣೋ, ನೀನೇ ದತ್ತು ಪಾರ್ಟ್ ನೀನೇ ಮಾಡ್ಕೊಂಬಿಡು. ಹಾಗಾಗಿ ದತ್ತು ಪಾತ್ರನೂ ಕ್ರಿಯೇಟ್ ಆಗೋಯ್ತು, ನಾಟಕನೂ ಆಯಿತು. ನಾಟಕ 2.5 ಗಂಟೆ, ಮಧ್ಯದಲ್ಲಿ ಒಂದೊಂದು ಸೀನು, ಅಂದರೆ ಈ ಸೀನು ಸೃಷ್ಟಿ ಆಯಿತು. ಇದಾದಮೇಲೆ ಪ್ರಾಕ್ಟೀಸ್ ಆಗಿದೆ, ನಾಟಕಗಳೆಲ್ಲರಿಗೂ ಮಾತು ಕಟ್ ಮಾಡ್ಕೊಂಡಿದ್ದಾರೆ, ಟೈಮ್ ರಿಹರ್ಸಲ್ಸ್ ಮಾಡ್ಕೊಂಡಿಲ್ಲ. 10:30 ನಾಟಕ ಶುರು, ನಾಟಕ ನಡೆಯುತ್ತೆ. ನಾಟಕದ ಕೊನೆ ದೃಶ್ಯ ಇಷ್ಟು ಎಲ್ಲ ಆಯಿತು. ದೇಸಿ ವಿದ್ಯಾಶಾಲೆಯಲ್ಲಿ 58ನೇ ತಾರೀಕು ಡಿಸೆಂಬರ್ ನಾಟಕ ಆರಂಭ ಆಗೋಯ್ತು. ಅವತ್ತಿನ ದಿನ ಅಧ್ಯಕ್ಷರು ಯಾರು ಅಂದರೆ ಶಿವಮೊಗ್ಗ DC ಆಗಿದ್ದರು ಒಬ್ಬರು, ಅವ್ರನ್ನೇ ಅಧ್ಯಕ್ಷತೆ ಕರೆದುಬಿಡೋದು ಅಂತ ಹೋಗಿ ಅವ್ರನ್ನ ಅಧ್ಯಕ್ಷತೆಗೂ ಕರೆದ್ರು. ಬಂದು ನಾಟಕಕ್ಕೆ ಕೂತ್ಕೊಂಡ್ರು ಅವರು. ನಾಟಕ ನಡೆಯುತ್ತಿದ್ದೆ, 10:30ಗೆ ಆರಂಭ ಆಯಿತು. ಮೊದಲನೇ ದೃಶ್ಯದಿಂದ ಹಿಡಿದು ಜನಗಳಿಗೆ ಅದು ಏನು ಆಕರ್ಷಣೆ ಆಯಿತೋ ಗೊತ್ತಿಲ್ಲ. ಅವತ್ತು ಆ ಲಂಚಾವತಾರದ ಮಾತುಗಳು, ನಮ್ಮಪ್ಪನ ರಾಜಕೀಯದ ಮಾತುಗಳು ಎಲ್ಲ ಇದ್ದಕ್ಕಿದ್ದಾಗೆ ಹೊಸ ಮೆರುಗನ್ನು ಕೊಡೋಕ್ಕೆ ಶುರುವಾಯಿತು. ರಂಗಭೂಮಿಯಲ್ಲಿ ನಿಜ ಹೇಳಬೇಕು ಅಂತಂದರೆ, ಚಂದ್ರಶೇಖರ್ ಕಂಬಾರರು ಒಂದು ಕಡೆ ಒಂದು ಮಾತು ಹೇಳಿದರು, ಇದನ್ನು ಇಲ್ಲಿ ಪ್ರಸ್ತುತ ಅನಿಸುತ್ತೆ. ಅದು ನನ್ನ ಜೀವನದಲ್ಲಿ ಬಂದಾಗ ಅದನ್ನು ನಾನು ಕಂಡುಕೊಂಡು ಅವರು ಕಂಬಾರರ ಹತ್ರ ಡಿಸ್ಕಸ್ ಮಾಡಿದ್ವಿ. ಆವಾಗ ಏನು ಅಂದರೆ, ನಾನು ಹತ್ತತ್ರ ಒಂದು 20 ವರ್ಷಗಳ ಕಾಲ ನಮ್ಮಪ್ಪನ ಜೊತೆ ದತ್ತು ದಣಿ ಪಾತ್ರದಲ್ಲಿ ನಾನು ಯಾವಾಗಲೂ ಪಾತ್ರ ಮಾಡ್ತಾ ಇರುವೆ. ನಾಟಕ ಬಿಡೋದು, ನಾಟಕ ಬಿಟ್ಟ ಮೇಲೆ ಈ ಕಡೆ ಸೈಡ್ ವಿಂಗ್ಸಿಗೆ ಬಂದು ನಾವೆಲ್ಲ ಮೇಕಪ್ ಎಲ್ಲ ತೆಕ್ಕೊಂಡು ನಿಂತಿರ್ತಿದ್ವಿ. ಯಾರೋ ಒಬ್ಬರು ಮುಖ್ಯಸ್ಥರು ಬರೋರು ನಮ್ಮಪ್ಪನ ಮಾತಾಡ್ಸೋಕ್ಕೆ ಬಂದು, ನಮ್ಮ
ಸಾರ್ ಏನು ಸಾರ್ ಅದು ಗೊತ್ತಾ, ಅದು ಇದು ಅಂತೆಲ್ಲ. ಈಗ 90ರ ದಶಕ. ನಮ್ಮ ಅಪ್ಪನ ಹೊಗಳೋರು. ಸರಿ, ನಮ್ಮಪ್ಪ ನನ್ನ ಪಕ್ಕದಲ್ಲಿ ನಿಂತಿರ್ತಿದ್ನಲ್ಲ, ಇವನು ನನ್ನ ಮಗ ಹಿರಣ್ಣಯ್ಯ ಅಂತ. ಅವ್ರು ನಮ್ಮ ನೋಡಿ, ಹೌದಾ, ಹಾಂ ವೆರಿ ಗುಡ್, ಏನು ಮಾಡ್ತೀರಿ ನೀವು ಅನ್ನೋರು. ನಾನು ನಾಟಕದಲ್ಲಿ ಪಾರ್ಟ್ ಮಾಡ್ತೀನಿ. ಓ ಹೌದಾ, ಸರಿ ಸರಿ, ನೀವು ಈ ಲಂಚಾವತಾರದಲ್ಲೂ ಮಾಡ್ತಿದ್ದೀರಾ? ಹಾಂ ವೆರಿ ಗುಡ್, ಮಾಡಿ. ಯಾವ ಪಾತ್ರ ಮಾಡಿದ್ರಿ? ನನಗೆ ಮೈ ಕೈಯೆಲ್ಲ ಉರಿದೋಗ್ಬಿಡೋದು. ಬಟ್ ಈ ಮಗನೇ, ದತ್ತು ಪಾತ್ರ ನಮ್ಮಪ್ಪ ಮಾಡ್ತಿದ್ದಾರೆ, ದಣಿ ಪಾತ್ರ ನಾನೇ. ಪಕ್ಕದಲ್ಲೇ ನಿಂತಿದ್ದೀನಿ, ಇಡೀ ನಾಟಕ ನಮ್ಮ ಅಪ್ಪನ ಪಕ್ಕದಲ್ಲಿ ನಿಂತ್ಕೊಂಡೇ ಇದ್ದೀನಿ. ನಾನು ನೋಡೇ ಇಲ್ವಲ್ಲ ಇವನು ಸಿಟ್ಕೊಂಡ್ಬಿಡೋದು ನನಗೆ. ಭಾಳ ಹುರ್ಕೊಂಡು ದಣಿ ಪಾಠ ನಾನೇ ಮಾಡ್ತಿದ್ದಿದ್ದು, ಹಾಗೆ ಹಿಂಗೆ ಅಂತ ಒಂದು ಸ್ವಲ್ಪ ಸಿಡುಕುವೆ. ಸರಿ, ಓ ಹೌದಾ, ಸರಿ ಸರಿ ಅನ್ನೋರು. ಯಾತಿಕ್ಕಿದು ಹೀಗಾಗ್ತಾ ಇದೆ? ಮಾರನೇ ದಿನದಿಂದ ನಾನೇನು ಮಾಡ್ತಿದ್ದೆ, ನಮ್ಮ ರಾಮಾನುಜಮ್ಮು ನಾವು ಎಲ್ಲ ಕೂತ್ಕೊಂಡು ಏನಾದರೂ ಬೇರೆ ಮಾಡ್ಬೇಕಣ್ರಿ, ನಮ್ಮ ಅಪ್ಪನ ಪಕ್ಕದಲ್ಲಿ ನಿಂತು ನಮ್ಗೆ ಗುರುತೇ ಸಿಗಲ್ವಲ್ಲ, ಸಿಟ್ಟು ಬರೋದು ನಮಗೆ. ಇದು ಕಂಬಾರರು ಇದನ್ನು ಗುರುತಿಸ್ಬಿಟ್ಟು ಒಂದು ಸಲ ಹೇಳಿದ್ರು, ದಶರೂಪಕಗಳಲ್ಲಿ ಒಂದು ರೂಪಕ ಬರುತ್ತೆ ಕಣೋ, ಪ್ರಾಯಶಃ ಅದರ ಹೆಸರನ್ನವ್ರೇನೋ ಹೇಳಿದ್ರು, ವಿತ್ತಿ ಆಮೇಲೆ ಬಾಣ ಅಂತನೋ ಏನೋ ಒಂದು ಪ್ರಯೋಗದ ಹೆಸರು ಹೇಳಿದ್ರು. ಆ ಪ್ರಯೋಗ ಅದು ಏನು, ಗೌಡಿ ಗೌಡಿ ಅದನ್ನು ಆ ಪ್ರಯೋಗದ ಹೆಸರು ಹೇಳಿದ್ರು. ಏನದಲ್ಲಿ ಅಂತಂದರೆ, ಏಕ ವ್ಯಕ್ತಿ ಪ್ರದರ್ಶನಗಳು ನಡೆಯುತ್ತೆ. ಒಬ್ಬನೇ ವ್ಯಕ್ತಿ ರಂಗದ ಮೇಲೆ ನಿಂತು ಪ್ರದರ್ಶನವನ್ನು ಮಾಡ್ತಾನೆ, ಇನ್ನೊಂದು ಏಕಾಂಕ ಪ್ರದರ್ಶನ, ಒಂದೇ ಅಂಕದಲ್ಲಿ ನಡೆಯುವಂಥ ನಾಟಕ, ಇವೆಲ್ಲ ಇದೆ. ಆದರೆ ಈ ಪ್ರಯೋಗದಲ್ಲಿ ಏನಪ್ಪ ಅಂದರೆ, ಒಬ್ಬ ಕಲಾವಿದ ತನ್ನ ಸುತ್ತಮುತ್ತ ಒಂದಷ್ಟು ಜನ ಕಲಾವಿದರು ಇರ್ತಾರೆ. ಆದರೆ ಆ ಕಲಾವಿದರು ಅಕ್ಕಪಕ್ಕದಲ್ಲಿರೋ ಯಾವ ಕಲಾವಿದನೂ ಕೂಡ ಕೂತಿರುವ ಪ್ರೇಕ್ಷಕನಿಗೆ ಕಾಣೋದೇ ಇಲ್ಲ. ಈ ವ್ಯಕ್ತಿ ಒಬ್ಬನೇ ಏಕ ವ್ಯಕ್ತಿಯಾಗಿ ಇಡೀ ಪ್ರಯೋಗದಲ್ಲಿ ಕಾಣ್ತಾ ಹೋಗ್ತಾನಂತ. ಅಂದರೆ ಮಿಕ್ಕಾದವರೆಲ್ಲರೂ ಗೌಣವಾಗಿ ಒಬ್ಬ ವ್ಯಕ್ತಿ ಒಬ್ಬನೇ ಕಾಣೋ ಹಾಗೆ ಆಗೋ ಹಾಗೆ ಆ ಪ್ರಭಾವವನ್ನು ಬೀರುವಂತಹ ಶಕ್ತಿ ಚೈತನ್ಯವನ್ನು ವ್ಯಕ್ತಿ ಹೊಂದಿರ್ತಾನೆ. ಈ ಪ್ರಯೋಗ ಸಾಮಾನ್ಯವಾಗಿ ಯಾರು ಮಾಡಲ್ವಂತ, ಎಲ್ಲೂ ಮಾಡಲ್ಲ. ಚಂದ್ರಶೇಖರ್ ಕಂಬಾರಿ ಮಾತು ಹೇಳಿದ್ರು, ಯಾತಕ್ಕಾಗಿ ರಂಗಪ್ರಯೋಗಗಳಲ್ಲಿ ಇದು ನಡೆಯೋದಿಲ್ಲ ಅಂದರೆ, ಒಂದು ಡೇಂಜರ್ ಇದೆ ಇದರಲ್ಲಿ. ಈ ವ್ಯಕ್ತಿ ಏನಾದರೂ ಮಾತು ಮರೆತರೆ, ಅವನೇನಾದರೂ ಒಂದು ಸ್ವಲ್ಪ ಎಚ್ಚರ ತಪ್ಪಿದ್ರೆ, ಅಕ್ಕಪಕ್ಕದಲ್ಲಿರೋ ಯಾರೂ ಕೂಡ ಅವನ ಸಹಾಯಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಇವನೇ ಮತ್ತೆ ಎಚ್ಚರ ತಗೊಂಡು ಅಲ್ಲಿಗೆ ಬರಬೇಕು. ಅಲ್ಲಿವರೆಗೂ ಪ್ರಯೋಗ ಸತ್ತೋಗುತ್ತೆ. ಅಲ್ಲಿಗೆ ಅರ್ಧ ಮುಕ್ಕಾಲು ಗಂಟೆ, 1 ಗಂಟೆ 1.5 ಗಂಟೆ ಅಥವಾ 2 ಗಂಟೆ ನಾಟಕದಲ್ಲಿ 1.5 ಗಂಟೆ ಕಾಲ ತುಂಬ ಚೆನ್ನಾಗಿ ಬಂದಿದ್ದು, ಮಧ್ಯದಲ್ಲಿ 1 ಸೆಕೆಂಡ್ ಅವನು ಮರೆತು ನಿಂತರೆ ನಾಟಕ ಮುಗಿದೋಯ್ತು, ಅಲ್ಲಿಗೆ ಮುಗೀತು ಅಂತಲೇ ಲೆಕ್ಕ. ಇದು ರೀಸೆಂಟಾಗಿ ಒಂದು ಕಡೆ ಒಂದು ಪ್ರಯೋಗವೂ ಆಯಿತು. ನಮ್ಮ ಸ್ನೇಹಿತರೊಬ್ಬರು ಒಂದು ನಾಟಕ ತಗೊಂಡಿದ್ರು, 3 ಪಾತ್ರ. ಅದು ಹಿಂದಿಯ ನಾಟಕದ ಅನುವಾದವೋ ಏನೋ ಗೊತ್ತಿಲ್ಲ ನನಗೆ. 3 ಪಾತ್ರ, ತಂದೆ, ಮಗ, ಆಮೇಲೆ ತಾಯಿ, 3 ಜನದ ಮೇಲೆ ನಡೆಯುವಂಥ ನಾಟಕ. ಮೊದಲು 35 ನಿಮಿಷಗಳ ಕಾಲ ಆ ತಂದೆ ಮಾತ್ರ ಸ್ಟೇಜ್ ಮೇಲೆ ಬರ್ತಾನೆ. ಸ್ಟೇಜ್ ಮೇಲೆ ಬಂದು ತನ್ನ ಇವತ್ತಿನ ಜನ್ರೇಷನ್ ಏನಿದೆ, ಆ ಜನ್ರೇಷನಲ್ಲಿ ಆಗ್ತಿರೋ ತಪ್ಪುಗಳು, ತನ್ನ ಜನ್ರೇಷನಲ್ಲಿ ಏನು ಕಂಡಿದ್ದ, ಇದೆಲ್ಲವನ್ನು ಹೇಳಿಕೊಂಡು ತಪ್ಪುಗಳನ್ನೆಲ್ಲ ಹೇಳ್ತಾ ಹೋಗ್ತಾನೆ. ಅವನು ಹೇಳಿ ಈ ಕಡೆ ಎಕ್ಸಿಟ್ ಆದಾಗ ಮಗ ಬರ್ತಾನೆ. ಮಗ ಬಂದು ಅವನು ಅದಕ್ಕೆ ಸಮಜಾಯಿಷಿಯನ್ನು ಕೊಡ್ತಾ ಹೋಗ್ತಾನೆ. ಆ ನಾಟಕದಲ್ಲಿ ತನ್ನ ದೃಷ್ಟಿಕೋನವನ್ನು ಅದರಲ್ಲಿ ಹೇಳ್ತಾ ಹೋಗ್ತಾನೆ ಈ ತಪ್ಪುಗಳ ಬಗ್ಗೆ. ಇವತ್ತು ಆ ಹಳೆ ಜನ್ರೇಷನ್ ಏನು ಅಂದ್ಕೊಂಡಿದ್ದಾರೆ, ಅವನು ಯಾವ ರೀತಿ ಇದೆ, ಇವೆಲ್ಲವನ್ನು ಅವನು ಹೇಳ್ಕೊಂಡು ಹೋಗ್ತಾನೆ. ನಂತರದಲ್ಲಿ ತಾಯಿ ಬರ್ತಾಳೆ. ತಾಯಿ ಬರೋ ಅಷ್ಟೊತ್ತಿಗೆ ಅಲ್ಲಿ ಆ ತಂದೆಯ ಫೋಟೋಗೆ ಹಾರ ಹಾಕಿರ್ತಾರೆ, ಅಂದರೆ ಅವನ ಕಾಲವಾಗೋಗಿದೆ. ತದನಂತರದಲ್ಲಿ ಆ ತಾಯಿ ಅಪ್ಪ ಮಗನ ಮಧ್ಯದಲ್ಲಿ ಇದ್ದಂಥ ವ್ಯತ್ಯಾಸಗಳನ್ನು ಹೇಳ್ತಾ ಹೋಗಿ, ಮಗ ಹೇಗೆ ಅಪ್ಪನಾಗೇ ಆಗಿದ್ದಾನೆ ಇವತ್ತು ಅನ್ನೋದನ್ನು ಹೇಳ್ಕೊಂಡು ಹೋಗ್ತಾಳಂತೆ. ಅದೇ ರೀತಿಯಾಗಿ ನಾಟಕ ಎಂಡ್ ಆಗತ್ತೆ ಅಂತ ಇತ್ತು. ನಮ್ಮ ಸ್ನೇಹಿತರೊಬ್ಬರು ಆ ಪಾತ್ರ ಮಾಡಿದರು, ತಂದೆ ಪಾತ್ರವನ್ನು ಮಾಡಿದವರು. ಅವ್ರು ಹೇಳ್ತಾಯಿದ್ರು, 40 ನಿಮಿಷದ ಮಾತುಗಳನ್ನ ಅವ್ರು ಆಡಬೇಕು, ಅದಾದಮೇಲೆ 25 ನಿಮಿಷವೋ ಏನೋ ಮಗನ ಪಾತ್ರದವರು, ಅದಾದ ಮೇಲೆ ತಾಯಿ ಬಂದು ಒಂದು 20 ನಿಮಿಷದ ಮಾತು. 40 ನಿಮಿಷದ ಮಾತಿನಲ್ಲಿ 10 ನಿಮಿಷ ಮಾತಾಡಿದ್ರಂತೆ, ಮಾತು ಮರ್ತೋಯ್ತು. ಸರಿ, ಅಕ್ಕಪಕ್ಕ ಎಲ್ಲ ಹುಡುಕಿದ್ರು, ಯಾರಿಲ್ಲ, ಯಾಕೆ ಬಂದು ಯಾರು ಹೇಳ್ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಕಡೇ ಡೈಲಾಗ್ ಏನೋ ಜ್ಞಾಪಕಕ್ಕೆ ಬಂತಂತೆ, ತಕ್ಷಣ ಡೈಲಾಗ್ ಹೇಳ್ಬಿಟ್ಟು ಈ ಕಡೆ ಎಕ್ಸಿಟ್ ಕೊಟ್ಬಿಟ್ಟಿದ್ದು. ಅಂದರೆ 40 ನಿಮಿಷದ ಮಾತಿನಲ್ಲಿ ಬರೀ 20 ನಿಮಿಷದ ಮಾತು ಅವ್ರಿಗೆ ನೆನಪಾಗಿತ್ತು. ಈ ಕಷ್ಟ ಇದೆ, ಇದು ಸಾಧ್ಯವೇ ಇಲ್ಲದೆ ಇರೋವಂಥದ್ದು, ಈ ತೊಂದರೆಯನ್ನು ಎದುರಿಸ್ಬೇಕಾಗಿ ಬಂದುಬಿಡುತ್ತೆ. ಹಾಗಾಗಿ ಈ ಪ್ರಯೋಗಗಳನ್ನ ಯಾರೂ ಮಾಡಲ್ಲ. ಪ್ರಾಯಶಃ ಮಾಸ್ಟರ್ ಹಿರಣ್ಣಯ್ಯ ಕೂಡ ಇದು ಅರಿತಿಯಾರೋ ಇಲ್ವೋ ಗೊತ್ತಿಲ್ಲ.
ನನ್ನ ದೃಷ್ಟಿಯಲ್ಲಿ ನನ್ನ ಪ್ರಕಾರವಾಗಿ ಹೇಳಬೇಕು ಅಂದರೆ ನಾಟ್ಯಶಾಸ್ತ್ರವನ್ನು ಅಧ್ಯಯನ ಅವ್ರು ಮಾಡಿಲ್ಲ, ಅರಿಸ್ಟಾಟಲ್ನ ಅವರು ಓದ್ಕೊಂಡಿಲ್ಲ, ಆಮೇಲೆ ದಶರೂಪಕದ ಬಗ್ಗೆ ಅವ್ರಿಗೆ ಗೊತ್ತಿದ್ದರೂ ಕೂಡ ಯಾರೋ ಹೇಳಿರೋದನ್ನು ಕೇಳಿರ್ಬೋದೇ ವಿನಃ ಲಂಚಾವತಾರವನ್ನು ಬರ್ಕೊಂಡಾಗ ಈ ರೀತಿ ಅವ್ರು ಬರ್ಕೊಂಡಿಲ್ಲ. ಇದು ತಾನೇ ತಾನಾಗಿ ಅವರಲ್ಲಿ ಬಂದಿರೋದಷ್ಟೇ ಎಂದು ಈ ರೀತಿಯ ಪ್ರಯೋಗವನ್ನು ಆ ನಾಟಕದಲ್ಲಿ ಲಂಚಾವತಾರದಲ್ಲಿ ಮಾಡೋದಕ್ಕೆ ಅವರು ಸಿದ್ಧವಾಗೋಗಿದ್ದರು. ಅಷ್ಟೊತ್ತಿಗಾಗಲೇ ಹೆಸರು ಬಂದಿತ್ತು. ರಾಜಕೀಯವನ್ನು ಮಾತಾಡ್ತಾ ಬಂತು. ನಾಟಕ ನಡೀತಾ ಇದೆ. ಜನಗಳಿಗೆ ಅದೊಂದು ದೊಡ್ಡ ಆಶ್ಚರ್ಯ. ಶಿವಮೊಗ್ಗ ಪ್ರಸಂಗದಲ್ಲಿ ಏನು ಹೀಗೆ ನಡೀತಾ ಇದೆ, ನಾಟಕ ಹೀಗೆ ನಡೀತಿದೆ ಅಂತ. ಒಂದು ಇಂಟರ್ವೆಲ್ ಸೀನ್ ತನಕ ಬಂದಿದ್ದಾರೆ. ಇದ್ದಕ್ಕಿದ್ದಾಗೆ ಯೋಗ ನರಸಿಂಹಮೂರ್ತಿಯವರು ಹಾರ್ಮೋನಿಯಂ ನುಡಿಸ್ತಿದ್ದವರು ತಕ್ಷಣ ಒಳಗೆ ಬಂದ್ಬಿಟ್ಟು ನಮ್ಮ ಅಪ್ಪನಿಗೆ ಇದ್ದಕ್ಕಿದ್ದ ಯಾಕೆ ಹಾರ್ಮೋನಿಯಂ ನುಡಿಸ್ತಾ ಮುಂಗಡೆ ಕೂತಿದ್ದು ಯೋಗಣ್ಣ ಬಂದ್ಬಿಟ್ಟಿದ್ದಾರೆ ಒಳಗಡೆ ಅಂತ. ಏನೋ ಯೋಗ ಅಂದರು. ಟೈಮ್ ನೋಡ್ಕೋ ಒಂದು ಸಲ ಅಂತ ತೆಗೆದು ನೋಡ್ತಾರೆ. 3 ಗಂಟೆ 2:30 ಇಂಟರ್ವೆಲ್ಗೆ ಬಂದು ನಿಂತಿದೆ. 2:30ಗೆ ನಾಟಕ ಮುಗಿಬೇಕು. 2:30ಗೆ ನಾಟಕ ಮುಗಿಬೇಕಾದಂಥ ಟೈಮಲ್ಲಿ ಇನ್ನೂ ಅರ್ಧ ನಾಟಕ ಆಗಿದೆ. ಗಾಬರಿ ಆಗೋಯ್ತು. ಏನು ಮಾಡೋದು ಇವಾಗ? ಏನೂ ಮಾಡೋಕ್ಕಾಗಲ್ಲ. ಈಗ ಪೂರ್ತಿ ನಾಟಕ ಆಡೋಕ್ಕಾಗಲ್ಲ. ಬೆಳಕರಿಯ 6 ಗಂಟೆ ಆಗತ್ತೆ, ಜನ ಕೂರಲ್ಲ. ಅದ್ರ ಬದಲು ಒಂದು ಕೆಲಸ ಮಾಡು, ಅನೌನ್ಸ್ ಮಾಡಿಬಿಡು ಹೋಗಿ. ಸರಿ, ಪರದೆ ಬಿಡಿಸಿದ್ರು. ನಮ್ಮ ತಂದೆ ಬಂದರು, ಸ್ಟೇಜ್ ಮೇಲೆ ನಿಂತ್ಕೊಂಡ್ರು. ಒಂದು ತಪ್ಪಾಗಿದೆ ನಮ್ಮಿಂದ, ಈ ರೀತಿಯಾಗಿ ನಾವು ಟೈಮ್ ರಿಹರ್ಸಲ್ಸ್ ಅಂತ ನಾಟಕದಲ್ಲಿ ಮಾಡ್ಕೋತೀವಿ. 4 ಗಂಟೆ ಬರುತ್ತಾ, ಎಷ್ಟು ಗಂಟೆ ಬರುತ್ತೆ ಅಂತ ನಾವು ಪೂರ್ವ ನಿಯೋಜಿತವಾಗಿ ನಿಗದಿ ಆಗುತ್ತೆ. ಆ ನಿಗದಿ ಮಾಡ್ಕೊಳ್ಳೋಕ್ಕೆ ನಮ್ಮ ಟೈಮ್ ಸಿಕ್ಕಿತ್ತಿಲ್ಲ. ಬಿಕಾಸ್ ಕಮಲಾ 3 ರಿಂಗ್ ಸರ್ಕಸ್ ನಡೀತಾ ಇದೆ, ಕಾಂಪಿಟೇಷನ್ನು. ಅದಕ್ಕೆ ನಾವು ಸಜ್ಜಾಗಬೇಕಾಗಿತ್ತು. ಎಲ್ಲ ತುರ್ತಾಗಿ ತಕ್ಷಣದಲ್ಲೇ ನಡೆದಂಥ ಪ್ರಯೋಗ ಇದು. ನಾಟಕ ನಿಮ್ಗೆ ಇಷ್ಟವಾಗ್ತಿದೆ ಅನ್ನೋದು ನಮಗೆ ಅರ್ಥವಾಗಿದೆ. ಆದರೆ ಅರ್ಧ ನಾಟಕ ಆಗಿದೆ, ಇನ್ನು ಅರ್ಧ ಆಡಬೇಕು. ನೀವೊಂದು ಕೆಲಸ ಮಾಡೋಣ, ಈ ಟಿಕೆಟಿನ ಅರ್ಧ ಭಾಗವನ್ನು ನಿಮ್ಮ ಕೈಲಿ ಏನು ಕೊಟ್ಟಿದ್ದೀವಿ ಅದನ್ನು ಇಟ್ಕೊಂಡು ನೀವು ನಾಳೆ ಬಂದರೆ ಇನ್ನು ಅರ್ಧ ಭಾಗ ಆಡ್ತೀವಿ. ಅವತ್ತಿನ ದಿನ ನೀವು ಟಿಕೆಟ್ ತಗೋಬೇಕಾಗಿಲ್ಲ, ನಾವು ನಾಳೆ ಅಷ್ಟೊತ್ತಿಗೆ ಇದನ್ನು ಸರಿ ಮಾಡ್ಕೋತೀವಿ. ಇದ್ದಕ್ಕಿದ್ದಾಗೆ ಅಲ್ಲೊಬ್ಬ ವ್ಯಕ್ತಿ ಕೂತಿದ್ದ. ಆತ ಈ ಗರಡಿ ಮನೆ ನಡೆಸೋರು, ಪೈಲ್ವಾನ್ ಅಂತ ಕರೆಯೋರು ಅವ್ರನ್ನ ಶಿವಮೊಗ್ಗದಲ್ಲಿ. ಆ ವ್ಯಕ್ತಿ ಎದ್ದು ನಿಂತ್ಕೊಂಡು, ನಾಟಕ ತುಂಬ ರಂಗಾಗಿ ಬರ್ತಾ ಇದೆ, ಏನು ಬೇಕಾಗಿಲ್ಲ, ನಾಳೆ ಭಾನುವಾರ ಎಲ್ಲ ರಜಾ ಇದೆ, ನಾಟಕ ಆಡಿ ಎಷ್ಟೊತ್ತಂಗೆ ಆಡ್ತಿರೋ ನೋಡೇ ಬಿಡೋಣ ಅಂತ. ನಮ್ಮಪ್ಪ ಇದ್ದವ್ರು, ಇಲ್ಲ ನಿಮ್ಮ ಅಂದ್ರಿಂತ ಮಾಡೋಕ್ಕಾಗಲ್ಲಪ್ಪ, ಅಧ್ಯಕ್ಷತೆಗೆ ಬಂದಿರುವಂಥ DC ಸಾಹೇಬರು ಒಪ್ಪಬೇಕು. DC ಸಾಹೇಬರು ಎದ್ದು ನಿಂತ್ಕೊಂಡು ಇದ್ದೆ ಕೆಲಸ ಆಯಿತು, ಆಡಿ ನಾಡೇ ಬಿಡೋಣ ನಾಟಕ ಶುರುವಾಯಿತು. ಮತ್ತೆ 6 ಗಂಟೆಗೆ ನಾಟಕ ಬಿಡ್ತು. ಕಡೇ ದೃಶ್ಯಕ್ಕೆ ಮುಂಚಿತವಾಗಿ ಬಂದಾಗ ಅಲ್ಲೊಂದು ಬರುತ್ತೆ, ಲಂಚ ತಗೊಳ್ಳೋರನ್ನೆಲ್ಲ ಹಿಡಿತೀರಿ ನೀವು, ಲಂಚ ಅನ್ನೋದು ಹೀಗಿದೆ ಹಾಗಿದೆ ನಮ್ಮ ದೇಶದಲ್ಲಿ, ಡೆಲ್ಲಿಲಿ ತಲೆ ಇಟ್ಕೊಂಡು ರಾಜ್ಯಗಳಲ್ಲಿ ಕೈಕಾಲು ಚಾಚ್ಕೊಂಡು ಮಲಗಿದ್ದಾನೆ ಅಂತ ಆ್ಯಂಟಿ ಕರಪ್ಷನ್ ಆಫೀಸರ್ ಒಬ್ಬರನ್ನ ಇಟ್ಕೊಂಡು ನಮ್ಮ ತಂದೆ ಮಾತಾಡ್ತಾರೆ. ಸಣ್ಣ ಪುಟ್ಟ ಲಂಚ ತಗೊಳ್ಳೋವಂಥ ಇವ್ರನ್ನ ಹಿಡಿದು ಬಿಡ್ತೀರಿ, ಲಕ್ಷಾಂತರ ರೂಪಾಯಿ ಲಂಚ ತೊಗೊಂಡು ದೇಶನ ಹಾಳು ಮಾಡ್ತಿರೋರನ್ನೆಲ್ಲ ಹೆಂಗೆ ಹಿಡಿತೀರಿ ಸ್ವಾಮಿ? ಅಲ್ಲಿ ಡೆಲ್ಲಿಲಿ ತಲೆ ಇಟ್ಕೊಂಡು ರಾಜ್ಯದಲ್ಲಿ ಕೈಕಾಲು ಇಟ್ಕೊಂಡಿದ್ದಾನೆ. ಕರಪ್ಷನ್ ಈಸ್ ಎ ಬಾಡಿ ಬೈ ಇಟ್ ಸೆಲ್ಫ್, ಇಫ್ ಯು ವಾಂಟ್ ಟು ಕಟ್ ದಿ ಬಾಡಿ ಕಿಲ್ ದಿ ಹೆಡ್, ದೆನ್ ದಿ ಬಾಡಿ ಈಸ್ ಡೆಡ್ ಅನ್ನೋವಂಥ ಮಾತುಗಳನ್ನೆಲ್ಲ ಹೇಳೋರು. ದೊಡ್ಡದು ಒಂದು ಸಾಲುಲಕ್ಕು ಇತ್ತು. ಬೈಯೋರು, ಆ್ಯಂಟಿ ಕರಪ್ಷನನ್ನು ಬೈದುಬಿಟ್ಟು ಹೊರಟೋಗ್ಬೇಕು. ಈ ಲಂಚ ತಗೊಳ್ಳೋರನ್ನೆಲ್ಲ ಹಿಡಿತೀರಲ್ಲ ನೀವು, ಹೇಗೆ ಹಿಡಿತೀರಿ? ನೀವೇ ಮುಂಚೆ ನೋಟ್ ಕೊಟ್ಟಿರ್ತೀರಿ, ಅದನ್ನು ಲಂಚ ಕೊಡೋನಿಗೆ ತಗೊಳ್ತಿರೋಂಥ ಅಧಿಕಾರಿ ಹತ್ರ ಹೋಗುತ್ತೆ. ಅವನ ಅಧಿಕಾರಿ ಇಸ್ಕೊಂಡು ಇಟ್ಗೆ ಅವನ್ನ ಬರ್ತೀರಿ, ನೀವೆಲ್ಲರೂ ಮಫ್ತಿಲಿರ್ತೀರಿ, ಒಳಗೆ ಬಂದ್ಬಿಟ್ಟು ನೀರಲ್ಲಿ ಕೈ ತೊಳಿಸ್ತೀರಿ, ನೀರು ಬಣ್ಣ ಕೆಂಪಾದ ಇಟ್ಗೆ ಅವನನ್ನು ಹಿಡಿದು ಬಿಡ್ತೀರಿ. ಅವತ್ತೊಂದು ಹೊಸ ಡೈಲಾಗ್ ಸೇರಿಸಿದ್ರು, ಮೊದಲನೇ ಪ್ರಯೋಗ. ಸರಿ, ಈ ರೀತಿಯಾಗಿ ಒಂದಷ್ಟು ಹೇಳಿ ಅದನ್ನು ಮಾತಾಡಿ ನಾಟಕವನ್ನು ಕೊನೆ ಮಾಡ್ತಾಯಿದ್ರು. ಒಂದು ಡೈಲಾಗ್ ಆವತ್ತಿನ ದಿನ ಇದ್ದಕ್ಕಿದ್ದಾಗೆ ನಮ್ಮ ಅಪ್ಪನಿಗೆ ಅನ್ನಿಸ್ತು, ಸ್ಟೇಜ್ ಮೇಲೆ ನಿಂತ್ಕೊಂಡು, ಹೌದು ಸ್ವಾಮಿ, ಲಂಚ ತಗೊಳ್ಳೋರನ್ನ ಹಿಡಿತೀರಿ, ನೋಟ್ಗೆ ಬಣ್ಣ ಹಾಕಿರ್ತೀರಿ, ನೀರಲ್ಲಿ ಬೆರಳದ್ದಿಸ್ತೀರಿ, ನೀರು ಕೆಂಪಾಗತ್ತೆ, ಹಿಡಿದು ಬಿಡ್ತೀರಿ. ಈಗ ಹೊಸ ಥರ ಲಂಚ ತಗೋತಾರೆ, ಅವ್ರನ್ನ ಹೆಂಗೆ ಹಿಡಿತೀರಿ? ನನ್ನ ಕಾರ್ಗೆ 4 ಟೈರ್ ಹಾಕಿಸ್ಕೊಡು ಅಂತಾನೆ. ಏನು ಆ ಕಾರ್ ಟೈರ್ಗೆಲ್ಲ ಬಣ್ಣ ಹಾಕ್ಬಿಟ್ಟು ಅದನ್ನು ಮುಟ್ಟಿಸಿ ಅವ್ನ ಕೈಲಿ ಅದ್ದಿಸ್ತೀರಾ? ಅಥವಾ ನನ್ನ ಹೆಂಡತಿಗೆ ಇಷ್ಟು ತೊಲ ಚಿನ್ನದಲ್ಲಿ ಒಂದು ಸರ ಮಾಡಿಸ್ಕೊಡು, ನೀನು ಬಿಲ್ ಪಾಸ್ ಮಾಡ್ತೀನಿ ಅಂತ ಒಬ್ಬ ಅಧಿಕಾರಿ ಹೇಳ್ತಾನೆ. ಆವಾಗ ಆ ಅಮ್ಮ ಕೊರಳಲ್ಲಿ ಹಾಕ್ಕೊಂಡಿರೋ ಸರಕ್ಕೆಲ್ಲ ನೀವು ಬಣ್ಣ ಹಾಕಿ ಅದನ್ನು ಮುಟ್ಸೋಕ್ಕೆ ಸಾಧ್ಯವಾ ಅಂತ ಕೇಳಿದ್ರು. ಇದನ್ನು ಕೇಳ್ತಾ ಇದ್ದ ಹಾಗೆ ಮುಂದೆ ಕೂತಿದ್ದೊಬ್ಬಳು ಲೇಡಿ, ಹೆಂಗಸು, ತಕ್ಷಣ ಸೆರಗನ್ನು ತೆಗೆದಿದ್ದೆ ಕುತ್ತಿಗೆ ಹೀಗೆ ಮುಚ್ಕೊಂಡ್ಳು. ಪಕ್ಕ ಅಕ್ಕ ಕೂತಿದ್ದು ಅಷ್ಟೂ ಜನ ಜೋರ ಗೊಳ್ಳಂತ ನಕ್ಕಿಬಿಟ್ರು.
ನಮ್ಮ ಅಪ್ಪಂಗೂ ಕೂಡ ಇದು ಯಾತಿಕ್ ನಕ್ಕರು, ಭಾಳ ಸೀರಿಯಸ್ಸಾಗಿ ಬೈದ್ನಲ್ಲ ನಾನು ಇದನ್ನು ಅಂತಂದರು. ಆಯಿತು, ನಾಟಕ ಬಿಟ್ಬಿಡ್ತು. ನಾಟಕ ಬಿಟ್ಟ ಮೇಲೆ ಮಾರನೇ ದಿನ ಬಂದರು, ಕೂತ್ಕೊಂಡ್ರು. ಬೆಳಗ್ಗೆ ಎಲ್ಲರೂ 6 ಗಂಟೆ ಯೋಗ ನರಸಿಂಹಮೂರ್ತಿ, ಮುನಿಯಪ್ಪ ಎಲ್ಲ ಕೂತ್ಕೊಂಡ್ಬಿಟ್ಟು ನಾಟಕಕ್ಕೆ 4 ಗಂಟೆಗೆ ಇಳಿಸ್ಬೇಕು ಅಂತಂದರೆ ಯಾವ ಸೀನ್ ಕಿತ್ತಾಕಬೇಕು, ಯಾವ ಸೀನ್ ಬೇಡ ಅದೆಲ್ಲ ತೆಗೆದು ಅದೆಲ್ಲ ಮಾಡ್ಕೊಳಕ್ಕೆ ಆಲ್ಟ್ರೇಷನ್ ಶುರು ಮಾಡಿದ್ರು. 10 ಗಂಟೆ ತನಕ ಈ ಕಾರ್ಯ ನಡೀತಾ ಇದೆ ಬೆಳಗ್ಗೆ. ಆಮೇಲೆ ಹೋಗ್ಬಿಟ್ಟು ಸ್ವಲ್ಪ ತಿಂದ್ಬಿಟ್ಟು ಮಲ್ಕೊಂಬಿಡೋಣ, ಮತ್ತೆ 4 ಗಂಟೆಗೆ ಎದ್ದು ರೆಡಿ ಆಗೋಣ ಅಂತ. ಇದಕ್ಕಿದ್ದಾಗೆ ಅಮೀನಾ ಬಂದ. DC ಆಫೀಸಿಂದ ಬಂದಿದೆ ಕೆಲಸ, ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ, ನಿಮ್ಮ ನಾಟಕದ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದೀವಿ, ನಾಟಕ ಪ್ರಯೋಗ ಮಾಡೋ ಹಾಗಿಲ್ಲ ಲಂಚಾವತಾರ. ಗಾಬರಿ ಆಗೋಯ್ತು. ನಮ್ಮಲ್ಲೊಂದು ಮಾತು, ವಾಡಿಕೆ, ದ್ವಿತೀಯ ವಿಘ್ನ ಆಗಬಾರ್ದು. ಅಂದರೆ ಮೊದಲನೇ ಪ್ರಯೋಗವನ್ನು ಮಾಡಿದ್ಮೇಲೆ 2ನೇ ಪ್ರಯೋಗ ಆಗದೆ ಹೋದರೆ ಅಲ್ಲಿಗೆ ಅದು ಮುಗೀತದು ಅಂತ. ಬಾಲ್ಯಾವಸ್ಥೆಯಲ್ಲೇ ಸತ್ತಾಗೋದು. ಸರಿ, ನಮ್ಮ ತಂದೆ ಎಲ್ಲರೂ ಇದಕ್ಕಿದ್ದಾಗೆ ಗಾಬರಿ ಆದರು. ಬಟ್ ಜನದ ಒಪಿನಿಯನ್ನು ನಾಟಕ ಬಿಟ್ಟ ಮೇಲೆ ನಮ್ಮಲ್ಲಿ ಅದೊಂದು ರೂಢಿ ಇತ್ತು. ಏನು, ಪಾತ್ರ ಮಾಡದೇ ಇರೋವಂಥವ್ರು ಅಥವಾ ಪಾತ್ರ ಮಾಡಿರೋವಂಥ ಸಣ್ಣ ಸಣ್ಣ ಪಾತ್ರವನ್ನು ಮಾಡೋರು ನಮ್ಗಳಿಗೆಲ್ಲ ಹೇಳೋರು, ತಲೆಗೊಂದು ಮಫ್ಲರ್ ಸುತ್ಕೊಂಬಿಡಿ ಅಥವಾ ಟೋಪಿ ಹಾಕ್ಕೊಂಬಿಡಿ, ಜನಗಳು ಹೋಗ್ತಾ ಇದ್ದರೆ ಅವ್ರ ಮಧ್ಯದಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇರಬೇಕು, ಅವ್ರನ್ನ ಮಾತಾಡಿಸೋ ಹಾಗಿಲ್ಲ. ಸುಮ್ಮನೆ ಅವ್ರು ಮಾತಾಡ್ಕೊಳ್ಳೋರು, ಈ ಸೀನ್ ಚೆನ್ನಾಗಿತ್ತು, ಆ ಪಾತ್ರ ಚೆನ್ನಾಗಿ ಮಾಡ್ದ ನೋಡೋನು ಅಂತ ಮಾತಾಡ್ಕೊಂಡು ಮನೆಗೆ ಹೋಗೋರು. ಅದನ್ನು ಬಂದು ಒಪಿನಿಯನ್ನ ನಾವು ಹೇಳಬೇಕಲ್ಲಿ. ಇದನ್ನು ಪಬ್ಲಿಕ್ ಒಪಿನಿಯನ್ನ ಕಲೆಕ್ಟ್ ಮಾಡ್ಕೊತಿದ್ದ ರೀತಿ ನಾವು. ಆ ಒಪಿನಿಯನ್ನಿನ ಪ್ರಕಾರವಾಗಿ ಅದ್ಭುತವಾದ ನಾಟಕ. ಮಾರನೇ ದಿನಕ್ಕೆ ಬುಕ್ಕಿಂಗ್ ಇದ್ದಾಗೆ ನಾವು ನಾಟಕಕ್ಕೆ ಟಿಕೆಟ್ ಸೇಲ್ ಮಾಡೋದಿರಲಿ, ಅಡ್ವಾನ್ಸ್ ಕೇಳಕ್ಕೆ ಬರ್ತಿದ್ದಾರೆ ಜನ. ಆ ಲೆವೆಲಲ್ಲಿ ನಾಟಕ ಹೋಗ್ತಿದೆ. ನೋಡಿದ್ರೆ ಇವಾಗ ಲೈಸೆನ್ಸ್ ಕ್ಯಾನ್ಸಲ್ ಆಗೋಗಿದೆ. ಸರಿ, ಏನು ಮಾಡೋದು? DC ಆಫೀಸ್ಗೆ ಹೋದರು. ಸಂಡೇ, ಭಾನುವಾರ ಆಗೋದು, ಬಾಗಿಲಾಕ್ಬಿಟ್ಟಿದೆ. ಸರಿ, DC ಮನೆ ಹತ್ರ ಹೋಗಿ ಅವ್ರ ಕೈಲಿ ಹೇಳಿಸೋಣ, ಈ ಅಧಿಕಾರಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿರೋನಿಗೆ ಅಂತ ಹೇಳಿದ್ರೆ ಅವ್ರು ಬಂದರು. ಏನು, ಲೈಸೆನ್ಸು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ, ಕಚೇರಿಯಿಂದ ಯಾವುದೋ ಈ ಥರ ಬಂದಿದೆ. ಆಗಲ್ಲ, ಪಬ್ಲಿಕ್ ಎಲ್ಲ ತೊಂದರೆ ಆಗುತ್ತೆ, ನಾಟಕ ಆಡೋಕ್ಕಾಗಲ್ಲ, ಹೋಗಿ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ರು. ಏನಿದು, ಇವರು ಯಾಕೆ ಈ ಥರ ಮಾತಾಡ್ತಿದ್ದಾರೆ ಏನು ಅಂತ ಒಂದು ಅರ್ಥವಾಗ್ತಾ ಇಲ್ಲ. ಸರಿ, ಹೊರಗಡೆಗೆ ಬರ್ತಾ ಇದ್ದರೆ ಅಲ್ಲೊಬ್ಬರು ಗುಮಾಸ್ತರು DC ಆಫೀಸಲ್ಲಿ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ರಂಗಭೂಮಿಗಾಗಿ ಜನ ಹೇಗೆ ನಿಲ್ತಿದ್ರು, ಬೆನ್ನೆಲುಬಾಗಿ ಯಾಕೆ ನಿಲ್ತಿದ್ರು ಅನ್ನೋಕ್ಕೆ ಒಬ್ಬರು ಗುಮಾಸ್ತರಿದ್ದರು. ಆ ಗುಮಾಸ್ತರು ಬಂದು, ಹಿರಣ್ಣನವರೇ ಬನ್ನಿ ಇಲ್ಲಿ ಅಂತ ಆ ಕಡೆ ಕರ್ಕೊಂಡು ಹೋಗಿ, ಎಷ್ಟೊತ್ತು ನಿಂತರೂ ಇಲ್ಲಿ ನಿಮಗೆ ಲೈಸೆನ್ಸ್ ಕೊಡಲ್ಲ, ಈ ನೋಟಿಸನ್ನು ಹೀಗೆ ಕಂಟಿನ್ಯೂ ಆಗುತ್ತೆ, ಇವತ್ತು ಭಾನುವಾರ, ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಬನ್ನಿ ಅಂತಾರೆ, ಅಷ್ಟೊತ್ತಿಗೆ ನಿಮ್ಮದು ಮುಗಿದೋಗಿರುತ್ತೆ ಕತೆ. ನೀವು ಬೆಂಗಳೂರು ಕಡೆಗೆ ಎಲ್ಲರಿಂದಾರು ಫೋನ್ ಮಾಡಿಸಿ ಮೇಲಧಿಕಾರಿಗಳಿಂದ ಪ್ರೆಷರ್ ಹಾಕಿಸಿದ್ರೆ ಮಾತ್ರ ಸಿಗುತ್ತೆ. ಅಲ್ಲ, ಅಂಥದ್ದು ಏನಾಗಿದೆ? ಪಬ್ಲಿಕ್ಕಲ್ಲಿ ಏನೂ ತೊಂದರೆ ಆಗಿಲ್ಲ, ಎಲ್ಲೂ ಪಬ್ಲಿಕ್ ಡಿಸ್ಟರ್ಬೆನ್ಸ್ ಆಗಿಲ್ಲ, ನ್ಯೂಸೆನ್ಸ್ ಆಗಿಲ್ಲ, ಜನಗಳು ಚಪ್ಪಾಳೆ ತಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ನೀವು ಇದೊಂದೊಂದು ಕೆಲಸ ಮಾಡಿಬಿಟ್ಟು ಬನ್ನಿ, ಆಮೇಲೆ ನಾನು ನಿಮಗೆ ಸಿಗ್ತೀನಿ, ನಾನು ಹೇಳ್ತೀನಿ ನಿಮಗೆ ಅಂದರು. ಸರಿ ಆಯಿತು, ಬಂದರು ಬೆಂಗಳೂರಿಗೆ. ಅವಾಗೆಲ್ಲ ಈ ಟ್ರಂಕ್ ಕಾಲ್ ಬುಕ್ ಮಾಡಬೇಕಾಗಿತ್ತು PCO ಬಾಕ್ಸಿಂದ. ಒಂದು ಲೈಟ್ನಿಂಗ್ ಕಾಲ್ನ ಯಾರೋ ಒಬ್ಬರು ಅಲ್ಲೇ ಇದ್ದವರೊಬ್ಬರು ಸಹಕಾರ ಕೊಟ್ಟು ಮಾಡಿದ್ರು. ಲಕ್ಷ್ಮಣ್ ರಾವ್ ಅಂತ ಇಲ್ಲಿ ಅವಾಗ ಇದ್ದರು ನಮ್ಮ ಬೆಂಗಳೂರಲ್ಲಿ. ಆ ಲಕ್ಷ್ಮಣ್ ರಾವ್ ಅವ್ರಿಗೆ ಸಂತೋಷ್ ಹೆಗ್ಡೆ ಅಂತ ಇದ್ದಾರಲ್ಲ ಅವ್ರ ತಂದೆ, ಆವಾಗ ಅವ್ರು ಹಿ ವಾಸ್ ಇನ್ ಬೆಂಗಳೂರು ಇನ್ ಎ ವೆರಿ ಹೈ ಪೋಸ್ಟ್. ಅವ್ರ ಕೈಲಿ ಫೋನ್ ಮಾಡಿದ್ರು. ಅವರು ನಮ್ಮ ಅಪ್ಪನಿಗೆ ಪರಿಚಯ ಆಯಿತು. ಅವ್ರ ಹತ್ರ ಎಲ್ಲ ಹೇಳ್ಕೊಂಡ್ರೆ ಹೀಗೀಗಾಗಿದೆ ಅಂತ. ಡೋಂಟ್ ವರಿ, ನೀವು ಹೋಗಿ, ನಾನು ಅವ್ರಿಗೆ ಹೇಳ್ತೀನಿ, ಪರ್ಮಿಷನ್ ಕೊಡ್ತಾರೆ, ಯೋಚನೆ ಮಾಡಬೇಡಿ ಹಿರಣ್ಣನವರೇ ಅಂತ. ಸರಿ, ಬಂದರು. ಅಷ್ಟೊತ್ತಿಗೆ 4 ಗಂಟೆಗೆ ಅವ್ರ ಮನೆಗೆ, ಅವ್ರ DC ಆಫೀಸ್ ಮನೆ ಹತ್ರ ಮತ್ತೆ ಹೋದಾಗ DC ಸಾಹೇಬರು ಬಂದಿದ್ದೆ ಕೆಲಸ. ಮೇಲಿನ ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿಸ್ತೀರಾ, ಏನಂತ ಅಂದ್ಕೊಂಡ್ಬಿಟ್ಟಿದ್ದೀರಿ ನಮ್ಮನ್ನು? ಎಚ್ಚರವಾಗಿ ಮಾತಾಡೋದನ್ನು ಕಲ್ತ್ಕೊಳ್ಳಿ. ಸ್ಟೇಜ್ ಮೇಲೆ ಮೈಕ್ ಇದೆ ಅಂತ ಮಾತಾಡೋದಲ್ಲ. ಕೊಟ್ಟಿದ್ದೀನಿ ಪರ್ಮಿಷನ್, ಹೋಗಿ ಅಂದರು. ಎಚ್ಚರವಾಗಿ ಸರಿ ಬಂದ್ಬಿಟ್ರು ಇವರು. ಆಯ್ತಲ್ಲ ಸದ್ಯ ಅಂತ ಆ ವ್ಯಕ್ತಿ ಸಿಕ್ಕಿದ್ರು ಮತ್ತೆ ಹೊರಗಡೆಯಿಂದ. ಆಮೇಲೆ ನಾಟಕದ ಹತ್ರಕ್ಕೆ ಬಂದರು. ಸ್ವಲ್ಪ ಎಚ್ಚರವಾಗಿ ಮಾತಾಡಿ, ಒಂದು 4-5 ದಿನ ಗಲಾಟೆ ಮಾಡ್ಕೊಳಕ್ಕೆ ಹೋಗಬೇಡಿ. ಏನು ಗಲಾಟೆ ಮಾಡ್ಕೊಂಡಿಲ್ವಲ್ರಿ ನಾನು? ಇಲ್ಲ, ನೀವು ನಿನ್ನೆ ಒಂದು ಮಾತು ಹೇಳಿದ್ರಿ ಕಡೆಯಲ್ಲಿ. ಏನು? ಅದೇ ಅದರ ಹೆಣ್ಮಗಳಿಗೆ 8 ತೊಲದೊಂದು ಚಿನ್ನದ ಸರ ಮಾಡಿಸ್ಕೊಡು, ನೀನು ಬಿಲ್ ಪಾಸ್ ಮಾಡ್ತೀನಿ ಅಂತ ಅಂದರೆ ಅದನ್ನು ಹೇಗೆ ಹಿಡಿತೀರಿ ಅಂತಂದ್ರಿ. ಹೌದು, ಅದು ಯಾವುದು ಕೇಸು ಅಂತ ಅಂದ್ಕೊಂಡ್ರಿ? DC ಸಾಹೇಬ್ರು ಹೆಂಡ್ತಿದೆ ಅದು. ಆಯಮ್ಮನ ಅವ್ರ DC ಸಾಹೇಬ್ರೆ ಆ ಥರ ಲಂಚ ತಗೊಂಡಿದ್ದು, ಅವ್ರ ಹೆಂಡ್ತಿನೇ ಸರ ಹಾಕ್ಕೊಂಡು ಅವರು ಕೂತ್ಕೊಂಡಿದ್ರು ಮುಂದ್ಗಡೆ, ಅದಕ್ಕೆ ಆಯಮ್ಮ ಸೆರೆಗೆ ಮುಚ್ಕೊಂಡಿದ್ದು. ಹೌದಾ, ಸರಿ. ಇದನ್ನು ಹೇಳ್ಕೊಟ್ಟಿದ್ದು ಯಾರು ಅಂತ ಬೇಕಾಗಿತ್ತು ವಸ್ತು. ನಮ್ಮಪ್ಪಂಗೆ ಗೊತ್ತಿಲ್ಲ ಇದು. ಇದೇನಾಯಿತು, ಇಂಟರ್ವೆಲ್ಲಲ್ಲಿ
ನಾಟಕ ನಿಲ್ತು. ನಾಟಕದ ಪ್ರಯೋಗಕ್ಕೆ ಪರ್ಮಿಷನ್ DC ಸಾಹೇಬರು ಕೊಟ್ಟರು. ನಾಟಕಕ್ಕೆ ಶುರುವಾಯಿತು. ಶುರುವಾದ ಮೇಲೆ ಈ ಒಳಗಡೆಗೆ ಆ ಪೈಲ್ವಾನ ಎದ್ದು ಬಂದ. ಆ ವ್ಯಕ್ತಿ ಬಂದು, ಹಿರಣ್ಣನವರೇ ಅದ್ಭುತವಾಗಿ ಮಾತಾಡ್ತಾ ಇದ್ದೀರಿ, ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ನಮ್ಮ ಒಂದು ಪ್ರಸಂಗ ಜ್ಞಾಪಕಕ್ಕೆ ಬರುತ್ತೆ ನಂಗೆ ಲಂಚದ್ದು, ಇದನ್ನು ನೀವು ಸ್ಟೇಜ್ ಮೇಲೆ ಎಲ್ಲರ ಜಾಗ ಸಿಕ್ಕರೆ ಹೇಳ್ಬಿಡಿ ಮತ್ತು ನೋಡೋಣ ಅಂದರು. ಆ ಮನುಷ್ಯ ಮಾರನೇ ದಿನ ಬಂದ, ಹೇಳ್ಕೊಂಡ್ರು, ನನ್ನ ಮಗನ ಹಿರಣ್ಯ ಮಿತ್ರ ಮಾಡಲಿಕ್ಕೆ ಬಾಯಿ ಮಣ್ಣಾಕ್ಬಿಟ್ಟಿದ್ದೆಲ್ಲಯ್ಯ ನೀನು ಅಂತ. ಇಲ್ಲ ಸ್ವಾಮಿ ಹೇಳಿ ಇದನ್ನು, ಇದು ನಡೆದಿರುವಂಥ ಪ್ರಸಂಗ ಅಂತ. ಇದನ್ನು ಹೇಳಿ ಬೆನ್ನಾಗಿ ನಿಂತರು. ಅವತ್ತಿನಿಂದ ಇವತ್ತಿನವರೆಗೂ ಲಂಚಾವತಾರಕ್ಕೆ ಎಷ್ಟೋ ಕಡೆಯಲ್ಲಿ ನೋಡ್ಕೊಂಡು ಹೋದರೆ ಯಾರು ನಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಿದ್ದು ಭಾಳ ದೊಡ್ಡ ವಿಚಾರ ಇತ್ತು. ಯಾಕಂದರೆ ಮಾರನೇ ದಿನ ಪೇಪರಲ್ಲಿ ಏನು ಬರುತ್ತೆ, ಹಿರಣ್ಯವರು ಸ್ಟೇಜ್ ಮೇಲೆ ಮಾತಾಡ್ಬಿಡ್ತಾರೆ. ಹಿಂದಿನ ದಿನ ಇವತ್ತಾದರೂ ಕೂಡ ಅಟ್ಲೀಸ್ಟ್ ನಿಮಗೆ ಸೋಷಿಯಲ್ ಮೀಡಿಯಾ ಬೆಳೆದಿದೆ, ಡಿಜಿಟಲ್ ಮೀಡಿಯಾ ಇದೆ, ಎಲ್ಲೋ ಮಧ್ಯರಾತ್ರಿಯಲ್ಲಿ ಎಲ್ಲೋ ಬಂತು, ಸುದ್ದಿ ಸಿಕ್ಬಿಡ್ತು ನಿಮಗೆ ಅನ್ಬೋದು. ಆದರೆ ಅವತ್ತಿನ ದಿನ ಈ ಪ್ರಯೋಗಗಳಿಗೆ ಯಾರು ಮಾಧ್ಯಮ ಇತ್ತಾ? ಹೋಗಲಿ, ಎಲ್ಲೋ ಒಬ್ಬರೋ ಇಬ್ಬರೋ ಪೇಪರ್ನವ್ರು ಇದ್ದರು, ಒಂದು ಸಣ್ಣ 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 ಪೇಪರ್ಗಳು ನಡೀತಾ ಇತ್ತು. ನಮಗೆ ಸಿಗ್ತಿದ್ದಿದ್ದು ಯಾರು ಅಂತಂದರೆ ರಾಜಕಾರಣಿಗಳೇ, ಅಧಿಕಾರಿಗಳೇ. ಯಾರು ತಮ್ಮ ಮಾತನ್ನು ಹೇಳಲಿಕ್ಕೆ ಸಾಧ್ಯವಾಗದೆ ಕಷ್ಟಪಡ್ತಿರೋರೋ ಅವರು ಅದನ್ನು ಸಾಯಂಕಾಲ ಬಂದು ಹೇಳ್ಕೊಟ್ಬಿಟ್ಟು ಹೋಗೋರು. ಹೇಳಿರೇನೇನೋ ಧೈರ್ಯವಾಗಿ ನೀವು, ನಮಗಂತೂ ಮಾತಾಡೋಕ್ಕಾಗಲ್ಲ, ನೀವು ಮಾತಾಡಿ ಇನ್ನು. ಅದನ್ನೇ ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು. ಈ ರೀತಿಯ ಪ್ರಸಂಗಗಳನ್ನು ನಾವು ತುಂಬ ಕಂಡಿದ್ದೀವಿ. ಹಿರಣ್ಯ ಮಿತ್ರಮಂಡಿ ಬೆಳೆದು ಬಂದಿದೆ, ಒಂದು ರಂಗಭೂಮಿಯಲ್ಲಿ ಒಂದು ಆಸ್ತಿಯಾಗಿ ನಿಂತಿದೆ. ಅಥವಾ ಒಂದು ಸಂಸ್ಥೆ ಅಂತ ಇಟ್ಕೊಳ್ಳೋಣ, ವೃತ್ತಿ ರಂಗಭೂಮಿಯ ಸಂಸ್ಥೆ, ಹವ್ಯಾಸಿ ರಂಗಭೂಮಿಯ ಸಂಸ್ಥೆ, ಎಲ್ಲವೂ ಒಂದೇ, ಎಲ್ಲವೂ ರಂಗ ಸಂಸ್ಥೆ ಅಷ್ಟೇ. ಯಾಕಂದರೆ ವೃತ್ತಿಯವರಲ್ಲಿ ಹವ್ಯಾಸಿಗರಲ್ಲಿ ಇರ್ಬೋದಾದ ವ್ಯತ್ಯಾಸ ಅಂದರೆ ಬ್ರೆಡ್ ಆ್ಯಂಡ್ ಬಟರ್ಗೋಸ್ಕರವಾಗಿ ಹೊಟ್ಟೆಪಾಡಿಗಾಗಿ ಕಷ್ಟಪಡೋ ನಡೆಸ್ಕೊಂಡು ಹೋಗುವಂಥ ರಂಗಭೂಮಿ ಏನಿದೆ ಅವರು ವೃತ್ತಿಯವರು. ಹೊಟ್ಟೆಪಾಡಿಗಾಗಿ ಬೇರೆ ಕೆಲಸವನ್ನು ಮಾಡಿಕೊಂಡಿದ್ದು ಆಸಕ್ತಿಯಿಂದ. ಪ್ರಾಯಶಃ ರಂಗಭೂಮಿಯಲ್ಲಿ ಇಬ್ಬರಿಗೂ ಆಸಕ್ತಿ ಇದೆ, ಇಬ್ಬರಿಗೂ ತಪಸ್ಸಿದೆ, ಇಬ್ಬರಿಗೂ ನಿಷ್ಠೆ ಇದೆ. ಆದರೆ ಇಲ್ಲಿ ಹೊಟ್ಟೆಪಾಡಿಗಾಗಿ ಅವಲಂಬಿತರಲ್ಲದೇ ಇರುವಂಥವರು ಹವ್ಯಾಸಿಗರು ಅಂತ ಕರಿಬೋದೇ ವಿನಃ ಹೆಚ್ಚು ಬೇರೆ ಇನ್ನೇನೂ ಇಲ್ಲ. ರಂಗ ಪ್ರಯೋಗವನ್ನು ತಗೊಂಡಾಗ ಇಬ್ಬರೂ ಕೂಡ ಸಮಪಾಲೆ. ಅವತ್ತಿನ ದಿನ ಅನಿವಾರ್ಯವಾಗಿ ಅದನ್ನು ವೃತ್ತಿಯಾಗಿ ತಗೊಂಡಿದ್ದವರಿದ್ದರು. ಇವತ್ತಿನ ದಿನ ಬೇರೆ ವೃತ್ತಿಯನ್ನು ಮಾಡಿಕೊಂಡು ಕೂಡ ರಂಗಾಸಕ್ತಿಯನ್ನು ಬೆಳೆಸ್ಕೊಂಡು ಜೀವನವನ್ನು ಅದರಲ್ಲಿ ಕಟ್ಕೊಂಡು ಕಾಣ್ತಿದ್ದಾರೆ. ಎಷ್ಟೋ ಕಡೆ ನಾವು ನೋಡ್ತಾ ಹೋಗ್ಬಿಟ್ರೆ ತುಂಬ ರಂಗಭೂಮಿಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಇದನ್ನು ಹವ್ಯಾಸವಾಗಿ ತಗೊಂಡಿರೋರು ಕೂಡ ಇವತ್ತು ವೃತ್ತಿಯವರಾಗೋಗಿದ್ದಾರೆ. ಇದನ್ನು ಅಂದರೆ ಅಷ್ಟು ವರ್ಷಗಳ ಕಾಲದಿಂದ ರಂಗಭೂಮಿಯಲ್ಲಿ ತಾವು ನಡ್ಸ್ಕೊಂಡು ಬಂದುಬಿಟ್ಟಿದ್ದಾರೆ. ಅಂತ ನಡ್ಕೊಂಡು ಬಂದಿರೋವಂಥವ್ರನ್ನ ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ ಇವರೆಲ್ಲರೂ ಕೂಡ ಇವತ್ತು ವೃತ್ತಿಪರರು ಅಂತ ಕರೀಬೋದು. ವೃತ್ತಿ ಹವ್ಯಾಸಿ ಅನ್ನೋಕ್ಕಿಂತ ವೃತ್ತಿಪರತೆ, ಪ್ರೊಫೆಷನಲಿಸಮ್ ಅಂತ ಏನು ಕರಿತೀವಿ, ಆ ಪ್ರೊಫೆಷನಲಿಸಮ್ ಇಟ್ಕೊಂಡು ರಂಗಭೂಮಿಗಾಗಿ ಅದ್ಭುತವಾದಂಥ ಸಾಧನೆಯನ್ನು ಮಾಡ್ತಿರೋರಿದ್ದಾರೆ. ನಾನು ಇದನ್ನೆಲ್ಲ ನಿಮಗೆ ಯಾತಕ್ಕೆ ಹೇಳ್ತಾ ಇದ್ದೀನಿ, ಇದು ಯಾತಕ್ಕಾಗಿ ದಾಖಲಾಗಬೇಕು ಅಂತಂದರೆ, ನಾನು ಇವತ್ತೇನು ಮಾತಾಡ್ತಾ ಇದ್ದೀವಿ, ನಾವೇನು ಪ್ರಯೋಗಗಳನ್ನ ನೋಡ್ತಾ ಇದ್ದೀವಿ, ಮುಂದೆ ರಂಗಭೂಮಿಯಲ್ಲಿ ಅದೊಂದು ಇತಿಹಾಸವಾಗತ್ತೆ. ಮುಂದಿನ ಪೀಳಿಗೆ, ಪ್ರಾಯಶಃ ಮುಂದಿನ ಜನ್ರೇಷನ್ ಅವರು ಹೊಸದಾಗಿ ಏನೋ ಒಂದು ಮಾಡ್ತಿರ್ತಾರೆ. ನಮ್ಮ ಹಿಂದಿನವರು ಮಾಡಿ ನಮಗೆ ಹಾಕಿ ಕೊಟ್ಟೋಗಿದ್ದಾರಲ್ಲ ಹಾದಿ, ಅದು ನಮಗಿವತ್ತು ಇತಿಹಾಸ. ಆದರೆ ಅದನ್ನು ಮರೆತರೆ ನಮ್ಮನ್ನು ನಾವು ಕಾಣ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕಾರಣ ನಮ್ಮನ್ನು ಮರೆತರೆ ಮುಂದಿನ ಪೀಳಿಗೆ ಮತ್ತೆ ರಂಗಭೂಮಿ ಇರೋದಿಲ್ಲ. ರಂಗಭೂಮಿಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದು ದೊಡ್ಡದಲ್ಲ. ರಂಗಭೂಮಿಯಲ್ಲಿ ಇಷ್ಟು ವರ್ಷಗಳ ಕಾಲ ಅವಿರತವಾಗಿ ದುಡಿದಂಥವ್ರಿದ್ದಾರಲ್ಲ, ಅವರನ್ನು ಸ್ಮರಣೆ ಮಾಡಬೇಕಾದ್ದು ಬಹಳ ಮುಖ್ಯವಾಗುವಂಥದ್ದು. ಜೊತೆಗೆ ಅವರು ಹಾಕ್ಕೊಟ್ಟಿರುವ ಹಾದಿಯಲ್ಲಿ ಬೇರೆ 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 ರೀತಿಯ ಪ್ರಯೋಗಗಳನ್ನು ಕಾಣೋದು ತಪ್ಪಲ್ಲ. ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ರಂಗಭೂಮಿಯನ್ನು ಬೆಳೆಸೋದಿದೆಯಲ್ಲ, ರಂಗಭೂಮಿಯನ್ನು ಉಳಿಸೋದು ಖಂಡಿತವಾಗಿ ಬೇರೆ ಯಾವುದೇ ಒಂದು ಧೈರ್ಯವಾಗಿ ಹೇಳ್ಬೋದಾದ್ದು ಅಂದರೆ ಇನ್ನು ಯಾವುದೇ ರೀತಿಯಲ್ಲಿ ಪೈಪೋಟಿ ಬಂದರೂ, ಸಿನಿಮಾ ಆಗ್ಬೋದು, ಆಮೇಲೆ TV ಆಗ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಮೈಕ್ರೋ ಶಾರ್ಟ್ ಮೂವೀಸ್ ಏನೇ ಬಂದರೂ ಕೂಡ ಒಬ್ಬ ವ್ಯಕ್ತಿ ಎದುರಿಗೆ ಕೂತು ಮಾತಾಡ್ತಿದ್ದಾನೆ, ಒಬ್ಬ ವ್ಯಕ್ತಿ ಎದುರಿಗೆ ಕೂತು ಅಭಿನಯ ಮಾಡ್ತಿದ್ದಾನೆ, ಆಂಗಿಕ, ವಾಚಿಕ, ಆಹಾರ್ಯ ಇವೆಲ್ಲವನ್ನು ಬಳಸ್ಕೋತಾ ಇದ್ದಾನೆ. ರಂಗಭೂಮಿಯಲ್ಲಿ ಆತ ನಿಂತು ಮುಂದೆ ಎದುರಿಗೆ ಮಾತಾಡ್ತಾ ಇದ್ದಾನೆ ಅಂತಂದರೆ ಒಂದು ಅಭೂತಪೂರ್ವವಾದ ಚೈತನ್ಯ. ಈ ಚೈತನ್ಯ ಉಳಿದಾಗ ಮಾತ್ರ ವ್ಯಕ್ತಿಯ ಮಧ್ಯದಲ್ಲಿರುವಂತಹ ಸಂವೇದನೆ ಉಳಿಯುತ್ತೆ. ಆ ಸಂವೇದನೆ ಉಳಿಬೇಕು ಅಂತಂದರೆ ರಂಗಭೂಮಿ ಚಿರಾಯುವಾಗಬೇಕು. ಆ ರಂಗಭೂಮಿಯಲ್ಲಿ ಇಂಥ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಸಿದ್ಧವಾಗಿರೋರೆಲ್ಲರಿಗೂ ಕೂಡ ಈ ನನ್ನ ಮಾತುಗಳು ಸ್ಫೂರ್ತಿದಾಯಕವಾಗತ್ತೆ ಅಂತ ನಂಬಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.